ಬನ್ನಿ, ಯಾರು ದಯವಿಟ್ಟು ಬನ್ನಿ ಈ ಕಡೆ. ಏನು ಕೆಲಸ? ನಿಂತ್ಕೊಳ್ಳಿ ದಯವಿಟ್ಟು, ಹೇಳಿ ಏನು ಪ್ರಾಬ್ಲಮ್ ಇದೆ? ನೀನು ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಏನು ಸರ್ ಕೆಲಸ ಇಲ್ಲಿ? ನಿಮ್ಮ ಕೆಲಸ ಇಲ್ಲಿ ಹೋದ ಮೇಲೆ ನೀವು ಬೆಳಿಗ್ಗೆ ಎಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಸರ್? ಯಾವಾಗಲಾರು ಯು ಆರ್ ನಾಟ್ ಸಪೋಸ್ ಟು ಕಮ್. ನಿಮ್ಮ ಕೆಲಸ ಇದ್ರೆ ಬನ್ನಿ, ಅವ್ರು ನಿಮ್ಗೆ ತೊಂದರೆ ಕೊಟ್ಟರೆ ಹೇಳಿ. ಮತ್ತೆ ನೀವು ಸುಮ್ಮನೆ ನಿಂತ್ಕೊಂಡು ನೀವು ಕಾಲಹರಣ ಮಾಡ್ತೀರಿ, ಅವರು ನಿಮ್ಮ ಜೊತೆ ಇದ್ದರೆ ಎಲ್ಲಿ ಕೆಲಸ ಮಾಡ್ಲಿಕ್ಕಾಗುತ್ತೆ? ದಯವಿಟ್ಟು ಸಹಕಾರ ಮಾಡಿ. ನೀವೇನು ತೊಂದರೆ ಕೊಟ್ಟರೆ ನಿಮ್ಗೆ ಕೆಲಸ ಆಗಬೇಕಾ? ಏನು ದಯವಿಟ್ಟು ಹೊರಡಿ ಸರ್. ತಾವು ಏನಾಗುತ್ತೆ ಹೇಳಿ? ಯಾವ ಖಾತೆ? ಇಲ್ಲಿ ಯಾವಾಗ ಕೊಟ್ಟರೆ ಅರ್ಜಿ ನೀವು? ಈಗ ಆನ್ಲೈನಲ್ಲೇ ಕೊಡ್ಬೋದಲ್ಲ ಅರ್ಜಿ, ನೀವು ಬರೋ ಅಗತ್ಯ ಇಲ್ಲ. ಟ್ಯಾಲಿ ಆಗ್ತಾ ಇಲ್ಲ ಅಂದ್ರೆ ಏನಂತ? ಹೊಸದಾಗಿ ಖಾತೆ ಕೇಳ್ತಿದ್ದಾರಾ? ಓಕೆ, ಈಗ ಟ್ಯಾಕ್ಸ್ ಕಟ್ತಾ ಇಲ್ವಾ ನೀವು? ಯಾವುದಕ್ಕೆ ಕಟ್ತಾ ಇದ್ದೀರಿ? ಇರೋದಕ್ಕೆ ಕಟ್ತಾ ಇರೋದು. ಅಲ್ಲ, ಈಗ ಇವ್ರು ಬಂದಿದ್ದೇನಕ್ಕೆ? ಚೆಕ್ ಲಿಸ್ಟ್ ಹಾಕಿ ತಂದು ಕೊಟ್ಟಿದ್ದಾರೆ. ಯಾರು ಚೆಕ್ ಲಿಸ್ಟ್ ಹಾಕೋದು? ಚೆಕ್ ಲಿಸ್ಟ್ ಹಾಕೋದು ಇವರಲ್ಲ, ಇವರು ಅರ್ಜಿ ಕೊಡ್ತಾರೆ. ಅರ್ಜಿ ಕೊಡೋದು ಅಷ್ಟೇ ಅವ್ರ ಕೆಲಸ. ಮಿಕ್ಕಿದ ಕೆಲಸ ನೀವು ಮಾಡೋದು. ಅವ್ನು ಕೂರಿಸ್ಕೊಂಡು ನೀವೇನು ತಮಾಷೆ ನೋಡ್ತೀರಾ? ನಿಮ್ಗೇನು ಕೆಲಸ? ಎಷ್ಟು ದಿನ ಆಯ್ತು ಸರ್ ನೀವು ಕೊಟ್ಟು? ಈಗ ಅರ್ಜಿ ಕೊಟ್ರಾ? ಅಕ್ನಾಲಜ್ಮೆಂಟ್ ಕೊಟ್ರಾ ನಿಮಗೆ? ಯಾರು ಬಿಸಿ? ಯಾರು ಇವ್ರಿಗೆ? ಈಗಲೇ ಕೊಡ್ತೀನಿ. ಯಾರ ಹತ್ರ ಇದೆ? ಯಾರಿಗೆ ಕೊಡ್ತಾರೆ? ಯಾರಿಗೆ ಕೊಡ್ತಾರೆ? ಇಲ್ಲಿ ಏನಾದರೂ 214 ರಿಜಿಸ್ಟರ್ ಇದೆಯಾ? ಸುಮ್ಮನೆ ಅವ್ರು ಬಂದರು ಕೂತ್ಕೊಂಡ್ರು, ಇವ್ರು ಮಾಡಿದ್ರಲ್ಲ, ಏನಿದೆ ಅಲ್ಲ ಇದು? ಏನು ಕಚೇರಿನ ಏನಿದೆ? ಇಲ್ಲ ಇಲ್ಲ, ಅಲ್ಲಿಂದ ಕೊಟ್ಟಿದ್ದೆ, ಅದು ಟ್ಯಾಲಿ ಆಗಿಲ್ಲ ಅಂತ ಕೊಟ್ಟಿದ್ರೆ ಆಮೇಲೆ ಚೆಕ್ ಲಿಸ್ಟ್ ರೈಟ್ ಮಾಡ್ಕೊಡೋದಕ್ಕೆ. ನಿಮ್ಮ ಸೆಕ್ಷನ್ನ ನೀವು ನೋಡ್ಕೊಂಡು ನಿಮ್ಮ ಜವಾಬ್ದಾರಿ ಎಷ್ಟು ಮತ್ತೆ ಏನು ನೋಡ್ಕೊಳ್ಳೋದು ನೀವು? ಈಗ ಆಯ್ತು, ಇವ್ರು ಯಾರು ಇಲ್ಲಿ ನಾಗರಿಕರು ಬಂದವ್ರೆ, ಅವ್ರ ಪ್ರಾಬ್ಲಮ್ ಇದೆ, ಕೇಳಿ ಕಳಿಸ್ಬೋದಲ್ವ ನೀವು? ಇಲ್ಲ ಸರ್, ನಾನು ಇಲ್ಲಿ ಜಸ್ಟ್ ಆಯ್ತು, ನೀವು ನೋಡಬೇಕು ಶ್ರೀಧರ್. ಇಟ್ ಈಸ್ ಆಲ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಡೋಂಟ್ ಅಲೋ ಎನಿಬಡಿ ಅನ್ಆಥರೈಸ್ಡ್ ಪೀಪಲ್ ಇನ್ ಟು ದಿ ಆಫೀಸ್. ಆ್ಯಂಡ್ ನಿನ್ನೆ ನೀವು ಡೈರೆಕ್ಷನ್ ಕೊಟ್ಟು ಕೂಡ ನೀವು ಮಾಡಿಲ್ಲ ಅಂತಂದರೆ ದೆನ್ ಇಟ್ ಈಸ್ ಯುವರ್ ಲ್ಯಾಬ್ಸ್. ಏನು ನಾವೇ ಬಂದು ಎಲ್ಲನೂ ಹೇಳ್ಕೊಡ್ಬೇಕಾ ನಿಮಗೆ? ಕೈ ಹಿಡಿದು ಮಾಡಿಸ್ಬೇಕಾ? ಇವರೆಲ್ಲ ಯಾರು? ನೀವು ಇಲ್ಲೇನು ಕೆಲಸ? ಯಾವುದಕ್ಕೆ? ಆಯ್ತು, ಅವ್ರು ಹೇಳಿ ಇಂಥ ಟೈಮಿಗೆ ಬಂದು ತಗೊಂಡೋಗಕ್ಕೆ. ಅವ್ರಿಗೆ ಯಾಕೆ ಇಲ್ಲಿ ಬಂದು ಕೂತ್ಕೋಬೇಕು? ಇಂಥ ಟೈಮ್ ಕೊಡ್ತೀವಿ ಎಲ್ಲ ಬರ್ತಾರೆ. ಅವ್ರು ಬೇರೆ ಕೆಲಸ ಇಲ್ವಾ? ಈಸ್ ಆಲ್ಸೋ ಆನ್ ಆಫೀಸರ್. ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರು ಯಾವರು? ಇದೇವರ KGF. ಮತ್ತೆ ಯು ಆಸ್ಕ್ ದೆಮ್ ಟು ಕಮ್ ಆನ್ ವಾಟ್ ಟೈಮ್ ಯು ಕ್ಯಾನ್ ಗಿವ್? ಯಾರ ಹತ್ರ ಇದೆ? ಏನ ಕಳಿಸಿದ ಮೇಲೆ ನೀವು ಯಾಕೆ ಅವ್ರನ್ನ ಇಲ್ಲಿ ಕೂರಿಸ್ಕೊಂಡಿದ್ದೀರಿ? ಎಲ್ಲರೂ ನಾನು ಬಂದಾಗಲೇ ಬಂದಿದ್ದ? ಕಣ್ಣಿಲ್ಲ ನಿಮಗೆ? ಕೊಡಿ ಅವರಿಗೆ. ನೀವೇನಮ್ಮ ಹೇಳಿ? ಹೇಳಿ ಮೇಡಮ್, ಏನಾಗಬೇಕು? ಖಾತೆ ಯಾವ ಖಾತೆ ಹೇಳಿ? ಯಾರಿಗೆ ಬರುತ್ತೆ ವಾರ್ಡ್ ನಂಬರ್ 32? ಇನ್ಸ್ಪೆಕ್ಟರ್ ಹಾಂ, ಹೇಳಿ ಮೇಡಮ್, ಏನಾಗುತ್ತೆ? ಸರ್, ಇನ್ನೊಬ್ರು ಹೆಸರು ಕಟ್ತಾ ಇದ್ರೆ ಸರ್, ಹೆಂಗ್ ಕಟ್ಟಿದ್ರಿ? ಮುನಿಸ್ವಾಮಿ ಅಂತ ನಮ್ಮ ತಾತ ಹೆಸರು. ಇವಾಗ ಅವ್ರಿಗೆ ಎಲ್ಲ ಬಂದು ಏನಾಗಲ್ಲ, ಕಮಲ ಬಂದು ಏನಾಗಲ್ಲ. ಮೂರನೇ ವ್ಯಕ್ತಿ ಖಾತೆ ಖಾತೆ ಹೆಂಗ್ ಹೋಯ್ತು? ಈಗ ಯಾರ ಹೆಸರು ಖಾತೆ ಇದೆ? ಇವಾಗ ಕಮಲ ಮತ್ತೆ ಫಸ್ಟ್ ಇರೋದು ನಮ್ಮ ತಾತ ಹೆಸರು. ನಮ್ಮ ತಾತ ಹೆಸರಿಂದ ಅವ್ರಿಗೆ ಏನು ರಿಲೇಷನ್ ಇಲ್ಲ. ಅವ್ರ ಹೆಸರು ಹೆಂಗ್ ಹೋಯ್ತು? ಯಾವಾಗ ಆಗಿದೆ? 2-3 ವರ್ಷದಿಂದ ಆಯ್ತು. ನೀವು ನೋಡ್ಕೊಂಡಿಲ್ವಾ? ಜೊತೆಗೆ ಕೋರ್ಟಲ್ಲಿ ಇತ್ತು ಸರ್, ವಯಸ್ಸಾದವರು ನಮ್ಮ ಅಜ್ಜಿ. ನಿಮ್ಗೆ ಯಾವಾಗ ಗೊತ್ತಾಗ್ತಿದ್ದು? ಇವಾಗ ಈ ಮಧ್ಯೆನೇ ಗೊತ್ತಾಗಿತ್ತು ಸರ್ ನಮಗೆ. ಚೆಕ್ ಮಾಡ್ತಾ ಇದ್ದೀರಪ್ಪ? ಯಾವಾಗ? ನೀನೇ ಹೋಗಿದ್ದು ಮಧ್ಯಾಹ್ನ ಹೋಗಿದೆ ಸರ್. ಅಲ್ಲಿ ಸ್ಪಾಟ್ ಇದು ಮಾಡೋಕೆ ಎಲ್ಲ ಗಲಾಟೆ ಐತೆ ಸರ್. ಹಂಗಾಗಿ ಬರ್ಕೊಡೋದು ಹೇಳಿ ಅವ್ರನ್ನ ಯಾಕೆ ಬರೋಕ್ಕೆ ಹೇಳಿದ್ದೀವಿ? ಇಲ್ಲ ಸರ್, ಅವರು ಆಲ್ರೆಡಿ ಕಾತಿದೆ ಸರ್. MRನಲ್ಲಿ 23, 29 ಅವರು ಯಲ್ಲಪ್ಪ ಇಂದ ಇವ್ರಿಗೆ ಕಮಲಮ್ಮ ಅವರಿಗೆ MRನಲ್ಲಿ ಇದೆ ಸರ್. ಆ ಆಧಾರದ ಮೇಲೆ ಖಾತೆ ಕೊಟ್ಟಿದೆ ಸರ್. ಇವಾಗ ಯಾವ ಆಧಾರದ ಮೇಲೆ ಮಾಡಿಲ್ಲ? ಇದು MR ಪ್ರಕಾರ ಮಾಡಿದ್ದಾರೆ. ಏನು ಯಾವ ಡಾಕ್ಯುಮೆಂಟ್ ಇದೆ? ಡಾಕ್ಯುಮೆಂಟ್ಸ್ ಇದೆ ಸರ್. ಅವರು ದಾನಪತ್ರ ಯಲ್ಲಪ್ಪ ಇಂದ ಇವರಿಗೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಇದೆ, ಅದರ ಮೇಲೆ ಮಾಡಿದಾರ? ಅದ್ರ ಮೇಲೆ 2023, 24ರಲ್ಲಿ ಆಗಿದೆ ಸರ್. ಅದು ಖಾತೆ ಕೊಟ್ಟಿದ್ದಾರೆ. ಇವಾಗ ನಮಗೆ 2040 ಖಾತೆ ಬೇಕು ಅಂತ ಹೇಳ್ತೀವಿ, ತಿದ್ದುಪಡಿ ಹಾಕಿದ್ದಾರೆ ಸರ್ ಅವರು. ಹೋಗ್ಬಿಟ್ಟು ನಾವು ಅಳತೆ ಮಾಡೋದು ಈ ತರ ಗಲಾಟೆ. ನೀವು ಅಲ್ಲಿಲ್ವಾ? ಸರ್, ನಮ್ಮ ನೀವು ಇದ್ದೀರಾ ಅಲ್ಲಿಲ್ವಾ? ಮುನಿಸ್ವಾಮಿಯಿಂದ ಎಲ್ಲಪ್ಪ ಹೆಂಗಾಯ್ತು? ಅವ್ರ ಮಗಳು ಅಲ್ಲ, ಸೊಸೆನೂ ಅಲ್ಲ, ಮಗ ನಾನೇ ಮಾಡಿದ್ದಾರಲ್ಲ. ಈಗ ಅಲ್ಲಿ ಕೇಳ್ಕೊಳ್ಳಿ, ಅಲ್ಲಿ ಏನು ದಾಖಲೆ ಇದೆ ಅಷ್ಟು ಮಾತ್ರ ಹೇಳ್ತಾರೆ. ನೀವು ದಾನಪತ್ರ ರಿಜಿಸ್ಟರ್ ಆಗಿದ್ರೆ
ರಿಜಿಸ್ಟ್ರೇಷನ್ ಇಲ್ಲ ಸರ್, ದಾನ ಪತ್ರ ಯಾರಿದೆ ಯಾರಾಗಿದೆ ಅಂತ ಇಲ್ಲ ಸರ್. ಹೇಳ್ಕೊಳ್ಳಿ ಸ್ವಲ್ಪ. ಸರ್ ಇವಾಗ ಎಲ್ಲ ಹೇಳ್ಕೊಳ್ಳಿ, ನಾನು ಹೇಳ್ತಾ ಇರೋದು ಯಾರಾದರೂ ಯಾರಿಗೆ ದಾನ ಮಾಡಿದರೆ ಅದು ರಿಜಿಸ್ಟರ್ ಆಗಿದ್ರೆ ನೀವು EC ತಗೊಳ್ಳಿ, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಆವಾಗ ಅಲ್ಲಿ ಯಾವುದ್ರ ಮೂಲಕ ಆಗಿದೆ ಅಂತ ಗೊತ್ತಾಗುತ್ತೆ, ಆಯ್ತಾ? ಇಲ್ಲಿ ನಿಮ್ಗೆ ಅವ್ರು ಏನು ಇವ್ರ ಹತ್ರ ಏನೂ ದಾಖಲೆ ಇಟ್ಟಿರೋದಿಲ್ಲ ಅವರು. ದಾಖಲೆ ಇಲ್ಲ ಸರ್, ನಮಗೆ ಅರ್ಥ ಆಗಲಿಲ್ಲ ಇದ್ರ ಬಗ್ಗೆ ಅವ್ರ ಹತ್ರ ನಾನೇ ಹೇಳ್ತಾ ಇದ್ದೀನಲ್ಲ, ನೀವು ಸಂಜೆ ಎಲ್ಲ 4 ದಿನ ಕೂತ್ಕೊಂಡು ನಿಮ್ಗೆ ಅರ್ಥ ಆಗೋಲ್ಲ, ಯಾಕಂದ್ರೆ ಅವ್ರು ನಿಮ್ಗೆ ಅರ್ಥ ಮಾಡಿಸಲ್ಲ. ನಾನೇ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ತಗೊಬಂದ್ರಿ ಸರ್. ನೀವು EC ಏನಂತಿದೆ ಅದಕ್ಕೆ ತೋರ್ಸೋಂತ ಅದು ನೀವು ನಮ್ಮ ಅವ್ರಿಗೆ ತೋರಿಸಿದ್ರೆ ನೀವು ಮತ್ತೆ ತಪ್ಪು ಮಾಡ್ತೀರಿ, ಅವ್ರು ನಿಮ್ಗೆ ಸಹಾಯ ಮಾಡೋದಿಲ್ಲ. ಸರ್ ಇವಾಗ ಮುನಿಸ್ವಾಮಿಯಿಂದ ಎಲ್ಲಪ್ಪ ಹೆಂಗಾಯ್ತು ಅದು ರಿಜಿಸ್ಟರ್ ಬೇಕಾಗುತ್ತೆ ಸರ್. ಇವಾಗ ಅದನ್ನೇ ಹೇಳ್ತಿರೋದಮ್ಮ, ರಿಜಿಸ್ಟರ್ ಆಗಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ EC ತಗೊಳ್ಳಿ. EC ನಲ್ಲಿ ತೋರಿಸ್ತಾರೆ ಯಾರಿಂದ ಯಾರಿಗೆ ವರ್ಗಾವಣೆ ಆಗಿದೆ, ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಅದಿಲ್ಲ ಸರ್, ಜೋಡಿದ್ರಲ್ಲ ಇದು ಜೋಡಿದಾರ ಸರ್, ಅದು ಇಲ್ಲವೇ ಇಲ್ಲ ಸರ್. ಆಗಿರೋ 30 years ಇಂದ ಕೇಸ್ ಅದೇ ಇಲ್ಲಿ ಏನಿರುತ್ತೆ ಗೊತ್ತಾ, ಬರೀ ಖಾತೆ ಆಗಿದ್ದಕ್ಕೆ ದಾಖಲೆ ಇರುತ್ತೆ ಅಷ್ಟೇ. ಅಂದ್ರೆ ಇಂಥವ್ರಿಂದ ಇಂಥವ್ರ ಹೆಸರಾಗಿದೆ, ಈ ರೀತಿ ಆಗಿದೆ ಅಂತ. ನೀವು ಅದ್ರ ಡಾಕ್ಯುಮೆಂಟ್ಸ್ ಇಟ್ಟಿರ್ತೀರಾ, ನೀವು ಡಾಕ್ಯುಮೆಂಟ್ಸ್ ಇಟ್ಟಿದ್ದೀರಾ? ಡಾಕ್ಯುಮೆಂಟ್ಸ್ ಇವ್ರು ಇಟ್ಟಿರೋದಿಲ್ಲ ನನಗೆ ಗೊತ್ತಿರೋ ಹಾಗೆ. ಈಗೆಲ್ಲ ಆನ್ಲೈನ್ ಆಗಿದೆ. ನಿಮಗೆ ಆಗ್ಲೂ ಕೂಡ ಸಮಾಧಾನ ಇಲ್ಲ ಅಂತಾರೆ, ದೆನ್ ಯು ಹ್ಯಾವ್ ಟು ಗೋ ಟು ಕೋರ್ಟ್. ಇವಾಗ PID ನಂಬರ್ ಹೆಸರಿಲ್ಲ ಅಂತಿದೆ, IM ಹೆಸರಿಲ್ಲ. ನಮ್ದು ಬಂದ್ಬಿಟ್ಟು 10ಗೆ 33 ಇದೆ, ಅವ್ರದ್ದು 20ಗೆ 22 ಇದೆ. IM ಏನಂದ್ರೆ ನಮ್ದು 10ಗೆ 33 ಇದೆ, ಅದನ್ನು ಸೇರಿಸಿ ತಗೊಳ್ತಾ ಇದ್ದಾರೆ. ಅದನ್ನ ಹೇಳ್ತೀನಲ್ಲ, ನೀವು ದಾನಪತ್ರ ಫಸ್ಟ್ ನೋಡಿ, ಪಾರ್ಟಿಷನ್ ಡೀಡ್ ಆಗಿದೆ ಫಸ್ಟ್ ನೋಡಿ. ನಿಮ್ಮ ತಾತನ ಹೆಸರು ಹೇಳ್ತಾ ಇದ್ದೀರಿ, ತಾತನ ವಾರಸ್ತಾರೆ ಯಾರು? ಅವರ ವೈಫ್ ಎಲ್ಲಿದ್ದಾರೆ ಅವ್ರು ಕೇಳಬೇಕು, ಅವ್ರ ಮಕ್ಕಳಿದ್ರೆ ಅವ್ರಿಗೆ ಕೇಳಬೇಕು. ನೀವು ನಿಮ್ಮ ತಾತನಿಗೆ ಏನಾಗಬೇಕು? ಮಗಳ ಮಗಳ ಮಗನ ಮಗಳ ಅದನ್ನೇ ಹೇಳ್ತಾ ಇರೋದು. ಇವೆಲ್ಲ ನೀವು ಕ್ಲಾರಿಫೈ ಮಾಡ್ಕೊಂಡು. ಗಂಡ್ಮಕ್ಳು ಸುತ್ತೋಗಿದ್ದಾರೆ ಸರ್. ಇವಾಗ ವಂಶವೃಕ್ಷದಲ್ಲಿ ನಮ್ಮಮ್ಮ ಹೆಸರು, ನಮ್ಮ ಚಿಕ್ಕಮ್ಮ ಹೆಸರು, ನಮ್ಮ ಮಾವ ಹೆಸರು. ನಮ್ಮ ಮಾವ ಡೆತ್ ಆಗೋಗಿದ್ದಾರೆ, ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಇಬ್ಬರೇ ಇರೋದು. ಇಷ್ಟಿಂದ 30 years ಇಂದ ಕೋರ್ಟಲ್ಲಿ ಕೇಸ್ ನಡೀತು. ಏನಾಯ್ತು ಕೋರ್ಟಲ್ಲಿ ಕೇಸ್? ನಮ್ಮ ಕಡೆ ಡಿಗ್ರಿ ಅದನ್ನ ಯಾರಿಗೆ ನೀವು ಡೈರೆಕ್ಷನ್ ಕೊಟ್ಟಿದ್ದೀರಿ ಅವ್ರಿಗೆ ತಂದು? ತೋರಿಸಿದ್ರಿ ಸರ್. ಏನಂತಿದೆ ಅದರಲ್ಲಿ ಸರ್ ಅಸೆಸ್ಮೆಂಟ್ ನಂಬರು ಖಾತೆ ಸಂಖ್ಯೆ ಅಷ್ಟೇ ಇದೆ ಸರ್. ಏನಂತ ಡೈರೆಕ್ಷನ್ ಇದೆ ಕೋರ್ಟಿಂದ? ಕೊಟ್ಟಿಲ್ಲ. ಯಾರಾದ್ರೂ ಬಂದ್ರೆ ನೀವು ಕೂತ್ಕೊಂಡು ನೀವು ಇದು ಕೇಳಿ ಏನ್ ಸಮಸ್ಯೆ ಬಗೆಹರಿಸಿ ಕಳಿಸ್ಕೊಡಕ್ಕಾಗೋದಿಲ್ವಾ ನೀವು? ಇವಾಗ ಬಂದಿದೆ ಆಯ್ತು, ನೀವೆಲ್ಲ ಅವ್ರಿಗೆ ಕೊಡಿ. ನೀವು ಅಲ್ಲಿ ಕೂತ್ಕೊಳ್ಳೋದು 2 ನಿಮಿಷ ಕೂತ್ಕೊಳ್ಳಿ, ಆಮೇಲೆ ಚೆಕ್ ಮಾಡ್ತಾರೆ. ಕೋರ್ಟ್ದು ನೀವು ನೋಡ್ಕೋಬೇಕು ಯಾವಾಗ ಆಗಿದೆಪ್ಪ ಕೋರ್ಟ್. ಏನು ಸಿವಿಲ್ ಕೋರ್ಟ್, ಹೈಕೋರ್ಟ್? ಹಾಂ, ಯಾವ ವರ್ಷ ಆಗಿದೆ? 2018ರಲ್ಲಿ ಇದು ಮಾಡಿದ್ದೀನಿ ಸರ್. ಆರ್ಡರ್ ಆಗಿದೆ ಯಾವಾಗ ನೋಡಿ. ಆದೇಶ ಹಿಂದೆ ನೋಡಪ್ಪ. ಜಡ್ಜ್ಮೆಂಟ್ ಹೇಳ್ತಾ ಇದ್ದೀನಿ, ಡಿಸ್ಮಿಸ್ ಆಗಿದೆ ಅಂದರೆ ನಿಮ್ಗೆ ಅರ್ಥ ಆಗಿ ಮಾಡಿಸ್ತಾರೆ. ಇಲ್ಲಾಂದರೆ ಕಮಿಷನರ್ ಇರ್ತಾರೆ, ಕಮಿಷನರ್ ಹತ್ರ ಹೋಗಿ ಭೇಟಿ ಮಾಡಿ. ಇವ್ರಿಗೆ ಯಾರಿಗೂ ಗೊತ್ತಾಗ್ತಾರೆ, ಕಮಿಷನ್ ನಿಮ್ಗೆ ಹೇಳ್ತಾರೆ. ಆಗ್ಬೋದಾ? ಅದಿಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಯು ಡೋಂಟ್ ಎಂಟರ್ಟೈನ್ ಎವ್ರಿಬಡಿ. ಯುವರ್ ಡ್ಯೂಟಿ ಇಸ್ ಓನ್ಲಿ ಟು ಎಫೆಕ್ಟ್ ಖಾತಾ. ಮಿಕ್ಕದ ನಿಮ್ಮ ಕೆಲಸ ಅಲ್ಲ. ಏನಾದ್ರು ಇತ್ತು ಅಂದರೆ ಯು ಸೆಂಡ್ ದೆಮ್ ಟು ಕಮಿಷನರ್. ಅರ್ಥ ಆಗ್ತಿದೆಯಾ? ಅದೇ ಮೇಡಮ್, ಇವರು ಸೆಂಡ್ ಮಾಡಿ ಕಮಿಷನರ್ ಇವರೇ ಶ್ರೀಧರ್. ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗಳಿಗಿಲ್ವಾ? ಇವರೆಲ್ಲ ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲ. ಇಲ್ಲಿ ಪೆಂಡೆನ್ಸಿ ರಿಪೋರ್ಟ್ ಎಲ್ಲಿ ನಿಮ್ಮದು? ಎಷ್ಟು ಖಾತೆಗೆ ಎಷ್ಟು ಬಂದಿದೆ ಹೇಳಪ್ಪ? ಯಾರ ಹತ್ರ ಇದೆ? ಎಷ್ಟು ಖಾತೆ ಬಾಕಿ ಇದೆ? ಎಷ್ಟು? 2 3 ಅಂದರೆ 5? ಕರೆಕ್ಟಾಗಿ ಹೇಳು. ಪೆಂಡಿಂಗ್ ಎಷ್ಟಿದೆ? ನಿಮ್ಮ ಹತ್ರ ಇರಬೇಕಾದ್ರೆ ಕನ್ಸಾಲೇಟೆಡ್ ನಿಮ್ಮ ಎಲ್ಲ ಆರೆಗಳದ್ದು ಎಲ್ಲಿದೆ? ಎಲ್ಲಿ ತರಿಸ್ತೀರಿ ನೀವು? ಸಿಸ್ಟಮ್ ಆಯ್ತು, ಎಷ್ಟಿದೆ ಹೇಳಿಪ್ಪ? ಎಷ್ಟು ಪೆಂಡೆನ್ಸಿ ಇದೆ? ಖಾತೆ ಮಾಡಬೇಕಾದ್ರೆ ಎಷ್ಟು ಪೆಂಡೆನ್ಸಿ ಇದೆ ಹೇಳಿ. ನೀವು ನಾನು ರೆವಿನ್ಯೂ ಆಫೀಸರ್, ನಿಮ್ಗೆ ಗೊತ್ತಿಲ್ವಾ? ಹಾಂ, ಏನು ಗೊತ್ತಿಲ್ಲ ಮತ್ತು ಏನು ತರಿಸ್ತೀರಿ ನೀವು? ಇರೋ 3 ಜನ 4 ಜನ ನಿಮ್ಮ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಎಷ್ಟು ಜನ ಇನ್ಸ್ಪೆಕ್ಟರ್ಸ್? 4 ಜನ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಎಷ್ಟು ಖಾತೆಗಳು ಬಾಕಿ ಇದೆ ಅಂತ ಗೊತ್ತಾಗಲ್ವಾ? ನಿಮ್ಮ ಲಾಗಿನಲ್ಲಿ ಎಷ್ಟು ಖಾಲಿ ಬಾಕಿ ಇದೆ? ಎಷ್ಟು ದಿನ ಆಯಿತು ನೋಡಿ ಸಿಸ್ಟಮ್? ಯಾರು ನಿಮ್ಮಲ್ಲಿ ಎಷ್ಟು ಬಾಕಿ ಇದೆ ಅಂತ ಕೇಳಿದೆ ನಾನು ಅಷ್ಟೇ. ಎಷ್ಟು ಬಾಕಿ ಇದೆ? ನಿಮ್ಮ ಲಾಗಿನಲ್ಲಿ ಎಷ್ಟು ಬಾಕಿ ಇದೆ ಅಂತ ಗೊತ್ತಿಲ್ವಾ? ಎಷ್ಟು ದಿನ ಆಯ್ತು ನೋಡಿ ನೀವು? ಹಾಗಾದ್ರೆ ಈಗ ಪ್ರತಿದಿನ ನೋಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ? ಕೆಲಸ ಕ್ಲಿಯರ್ ಮಾಡಬೇಕು ಅಂತ ತರಿಸಿ. ಯಾರ ಹತ್ರ ತರಿಸ್ತಾ ಇದ್ದೀರಿ? ಎಲ್ಲಿ ಸಿಸ್ಟಮ್ ಹೇಳಿ. ನೀವೇನಾಗಿದ್ದೀರಿ? ಹಾಂ ಹೇಳಿ, ಎಷ್ಟಿದೆ? 12 ಇದೆ ಸರ್. ಯಾರ ಹತ್ರ? DC ಲಾಗಿನ್ 12.
ಯಾರು ಬಿಲ್ ಕಲೆಕ್ಟರ್ಸ್ ಯಾರು ಹೇಳಪ್ಪ ಅವ್ರು ಯಾರು ಎಲ್ಲಿದ್ದಾರೆ ಅವರು ಎಲ್ಲ ಇಂಡಿವಿಜುವಲ್ ಆಗಿ ಹೇಳಿ RI ಲಾಗಿನ್ 8 ಇದೆ. ಯಾರು ಅದು 4 ಜನ ಒಂದಿದೆ ಸರ್ ಯಾವಾಗ ನಮ್ಗೆ ಸಪ್ರೇಷನ್ ಇವತ್ತು ಬಂದಿದೆ. ಓಕೆ ಹಾಂ ಸಾಹೇಬ್ರು ಲಾಗಿನ್ ಅಲ್ಲಿ 70 9 ಯಾಕೆ ಇಟ್ಕೊಂಡಿದ್ದೀನಿ 79 ಆಗಿ ಇಟ್ಕೊಂಡಿದ್ದೀನಿ ಯಾರು ಫೈಲ್ಸ್ ಕೊಡೋದು ನೀವು ಕ್ಲಿಯರ್ ಮಾಡಿದ್ದೀರಾ ಓಲ್ಡ್ ಯಾವುದು ಇದೆ ಸರ್ ಓಲ್ಡ್ ಎಲ್ಲ ಕ್ಲಿಯರ್ ಮಾಡಿ No, You over decent time you ಮಾಡಿ. don't have to wait. You don't have to wait for the last day unless there is an objection. Objection ಇಲ್ಲ ಅಂದ್ರೆ ನೀವು ಯಾಕೆ ಇಟ್ಕೊಂಡಿದ್ದೀರಿ 79 ಖಾತೆಗಳು ಯಾಕೆ ಇಟ್ಕೊಂಡಿದ್ದೀರಿ ಅಲ್ಲ why are you tell me why are you keeping all this? ಈಗ ಲಾಗಿನ್ ಆಗಿ ಬಂದಿರೋ ಸರ್ ಹೊಸದಾಗಿ ಪದೇ ನಾನು ಕೇಳ್ತಾ ಇದ್ದೀನಿ ಇಲ್ಲ ಥರ ಡೋಂಟ್ ಆ್ಯಕ್ಟ್ ಸ್ಮಾರ್ಟ್ ಅರ್ಥ ಆಗಲ್ಲ ಹೇಳ್ತಾ ಇದ್ರೆ ಈಗ ಅವ್ರ ಲಾಗಿನಲ್ಲಿ 79 ಇದೆ ನೀವು ಅವ್ರು ಕೊಡಬೇಕು ನೀವು ಮಾಡಲ್ಲ ಏನು ವಾಟ್ ಇಸ್ ಇಟ್ ಮೀನ್ ಅವ್ರು ಕೊಡಬೇಕು ನೀವು ತರ್ಸ್ಕೊ ಯು ಆರ್ ದ ಕಮಿಷನರ್ ಅಂಡ್ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ದೆನ್ ಯಾಕೆ ಫೈಲ್ಸ್ಗಳು ಇಟ್ಕೊಂಡಿದ್ದೀರಿ ಯಾಕೆ ಕೊಟ್ಟಿಲ್ಲ ಅವರಿಗೆ ಫೈಲ್ಸ್ಗಳು ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದೆ. ಏನು ಅಪ್ಡೇಟ್ ಮಾಡೋ ಅವ್ರ ಲಾಗಿನ್ಗೆ 79 ಹೆಂಗೆ ಬಂತು ಕಳಿಸಿದ ಮೇಲೆ ತಾನೇ ಅವ್ರು ಲಾಗಿನ್ಗೆ ಹೋಗಬೇಕು ದೆನ್ ನೀವು ಫೈಲ್ಸ್ ಕೊಡೋಕೆ ನಿಮ್ಗೆ ಏನು ಕಷ್ಟ ಎತ್ಕೊಡ್ರಿ ಫೈಲ್ ಎಲ್ಲರೂ ಗೆಟ್ ಆಲ್ ದ ಫೈಲ್ಸ್ 79 ಫೈಲ್ಸ್ ತರಿಸ್ಕೊಡ್ರಿ ನಿಮ್ಮ ಫೈಲ್ ನಿಮ್ಮ ಚೇಂಬರ್ಗೆ ಈಗ ಕ್ಲಿಯರ್ ಮಾಡ್ರಿ ಈಗ ವಿದಿನ್ 1 hour ಯು ಶುಡ್ ಕ್ಲಿಯರ್ ಆಲ್ ದ 79 ಫೈಲ್ ಅದು ಎಷ್ಟು ಟೈಮ್ ಏನಿದೆ ನಿಮ್ಮಲ್ಲಿ ತರಿಸ್ಕೊಳ್ಳಿ ಈಗ ಗೆಟ್ ಮಿ ದ ರಿಪೋರ್ಟ್ ತರಿಸಿ ರಿಪೋರ್ಟ್ ತರಿಸಿ ಇನ್ಯಾರ್ದು ಇದೆ ಹೇಳೋ ಅಷ್ಟೇ ಸರ್ ಹಾಂ ಅಷ್ಟೇ ಆರೇ ಒಬ್ಬರೇ ಹೇಳಿದೆ ಇನ್ನೂ ಉಳಿದವರು ಈಗ 4 ಜನದ್ದು ಇದೆ ಸರ್ ಯಾರ ಹತ್ರ ಎಷ್ಟಿದೆ ಹೇಳಿ ಅದು ಲಾಗಿನ್ ಚೆಕ್ ಮಾಡಿ ಅಂತ ಸರ್ ಏನು ಚೆಕ್ ಮಾಡ್ತೀರಿ ಏನು ಊಟ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀರಾ ಅಥವಾ ಏನು ದನ ಕಡೆಗೆ ಬಂದಿದ್ದೀರಿ ನೀವೆಲ್ಲ ನಾನು ಟೋಟಲ್ ರಿಪೋರ್ಟ್ ತಗೊಂಡೆ ಏನು ಟೋಟಲ್ ರಿಪೋರ್ಟ್ ತಗೊಂಡೆ ಇಂಡಿವಿಜುವಲ್ ರಿಪೋರ್ಟ್ ನಿಮ್ಗೆ ಹೇಳ್ರಿ ಯಾರ ಹತ್ರ ನಿಮ್ಮ ಹತ್ರ ಎಷ್ಟಿದೆ 4 ಇದೆ ಯಾವ 4 ಹೇಳು ಸಿಸ್ಟಮ್ ಅಲ್ಲಪ್ಪ ಮತ್ತೆ ನೀನು 4 ಸಿಸ್ಟಮಲ್ಲಿ ಯಾವಾಗ ಅಟೆಂಡ್ ಮಾಡೋದು ನಿನ್ನೆ ಯಾಕೆ ಮಾಡಲಿಲ್ಲ ಹಾಗಾದ್ರೆ ಒಂದು ಅದನ್ನೇ ಮಾತಾಡ್ತೀಯಲ್ಲ ಎಷ್ಟು ಮಾತಾಡ್ತೀಯ ನೀನು ಕಲೆಕ್ಷನ್ಗೆ ಹೋಗಿದ್ದಂತೆ ನೀವು ಯು ಆರ್ ನಾಟ್ ಡಿಸ್ಚಾರ್ಜಿಂಗ್ ಯುವರ್ ಡ್ಯೂಟಿ ಪ್ರಾಪರ್ಲಿ ಮಿಸ್ಟರ್ ಶೀತ್ ನೋ ಡೋಂಟ್ ಸಿಂಪ್ಲಿ ಟಾಕ್ ಏನು ನಿಮ್ಮ ಆಫೀಸ್ ನಡೆಸೋ ರೀತಿನ ಇದು ಒಬ್ಬೊಬ್ಬರು ಕೇಳಿದ ಸಿಸ್ಟಮ್ ಅಂತ ಹೇಳ್ತಾರಲ್ರಿ ನೀವ್ಯಾರು ಹಾಂ ನಿಂದೆಷ್ಟಿದೆ ಯಾವಾಗ ಕ್ಲಿಯರ್ ಮಾಡಿದೆ ಎಲ್ಲಿ ಹೆಂಗೆ ಗೊತ್ತಾಗುತ್ತೆ ನನಗೆ ಯಾರು ಸಿಸ್ಟಮ್ ಯಾರ ಹತ್ರ ಇದೆ ನಡಿ ಸಿಸ್ಟಮ್ ಇಲ್ಲಿ ತೋರಿಸಿ ನಡಿ ನೀವು ಜನರೇಟ್ ಮಾಡಿ ಕೊಡಲ್ಲ ದಿನ ಯಾರಿಗೆ ಕೊಡ್ತೀರಿ ಲಾಗಿನಲ್ಲಿ ಯಾವುದು ಪೇಮೆಂಟ್ ಇಲ್ಲ ಮ್ಯುಟೇಷನ್ದು ಡೇಟ್ ಬರೋದಕ್ಕೆ ಅಪ್ರೂವಲ್ ಆಗುತ್ತೆ ಸರ್ ಈ ಖಾತೆ ಬಂದು ಟ್ಯಾಕ್ಸ್ ಪೇಮೆಂಟ್ ಇಲ್ಲ ಸರ್ ಇವರು ಬಂದು ಮಾಡಿದ್ರು ಹಂಗಾಗಿ ಅಲ್ಲ ನೀವು ಯಾಕೆ ನೀವು ಜನರೇಟ್ ಮಾಡಿ ಕೊಡ್ತೀರಾ ಇಲ್ಲ ಪ್ರತಿ ದಿನ ರಿಪೋರ್ಟ್ ಸಿಟಿಸನ್ಸ್ ಪೋರ್ಟಲ್ ಎಷ್ಟಿದೆ ಸಿಟಿಸನ್ ಫೋರ್ಟಿ ಇದನ್ನ ನೋಡಿದ್ದೀನಿ ನೀವು ಸಿಸ್ಟಮ್ ನೋಡಿದ್ದೀನಿ ಹಾಂ ಸರಿ ಸರ್ ಓಟಿ ಒಂದು ನಿಮಿಷ ಬನ್ನಿ ಸರ್ ಇಲ್ಲಿ ಇವ್ರ ಸಿಸ್ಟಮ್ ಯಾಕೆ ಇಲ್ಲಿ ಇಟ್ಟಿದ್ದೀರಿ ಅವ್ರನ್ನ ಎಲ್ಲ ಕಂಪ್ಲೀಟ್ ಅಲ್ಲಿ ಕೂರಿಸಿ ಇವ್ರನ್ನ ಯಾಕೆ ಸಪ್ರೇಟ್ ಆಗಿ ಕೂರಿಸಿದ್ದೀರಿ ಅಲ್ಲ ಇವ್ರನ್ನ ಅಲ್ಲಿ ಕೂರ್ಸೋಕ್ಕಾಗಲ್ವ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಲ್ಲ ಇವ್ರೊಬ್ಬರಿಗೆ ಈ ಸಿಸ್ಟಮ್ನಾಗ ಶಿಫ್ಟ್ ಮಾಡಿದ್ರೆ ಒಂದು ನಿಮ್ಮ ರೆವಿನ್ಯೂ ಸೆಕ್ಷನ್ ಒಂದೇ ಕಡೆ ಕೆಲಸ ಮಾಡಲ್ವಾ ಹಾಂ ಇದು ನಾವು ಹೇಳ್ಕೊಡ್ಬೇಕಿತ್ತು ಶ್ರೀತೆ ನಿಮಗೆ ಏನು ಯಾರಿಗೆ ಮಾತಾಡ್ತಿದ್ದೀರಿ ಸರ್ ಇದು ಬಿ ಸಿ ಲಾಗಿನ್ ಸರ್ ಇವತ್ತು ಯಾವುದು ಇದು ಬಿ ಸಿ ಲಾಗಿನ್ ಒಂದು ಸರ್ ಇವತ್ತು ಬಂದಿದೆ ಯಾರು ಲಾಗಿನ್ ಒಂದು ಸರ್ ಹಾಂ ಹೇಳಿ ಕುಮಾರ್ ಅಂತ ನಿನ್ನೆ ಅಪ್ರೂವಲ್ ಸಿಟಿಸನ್ ಲಾಗಿನ್ ಮಾಡಿದ್ರೆ ಇವತ್ತು ಬರುತ್ತೆ ಸರ್ 24 hours ತಗೋಣಕ್ಕೆ ಸರ್ ಅಲ್ಲ ನನಗೆ ಪ್ರೋಸೆಸ್ ಎಲ್ಲ ಬೇಡ ಡೇಟ್ ಎಷ್ಟು ಮುಗಿದಿದೆ ಹೇಳಿ ಡೇಟ್ ಮುಗಿದಿರೋದಿಲ್ಲ ಸರ್ ನಿನ್ನೆ ಸ್ವೀಟ್ ಸರ್ ಇವತ್ತು ಮೂವ್ ಮಾಡಿದ್ರೆ ಅಪ್ರೂವಲ್ ಹೋಗುತ್ತೆ ಲಾಸ್ಟ್ ಡೇಟ್ 19 ಲಾಸ್ಟ್ ಡೇಟ್ 19 ಇದೆ ನಾಳೆ ನಾಳೆ 19 ಇಲ್ಲಿ ಸ್ವೀಟ್ ನಿನ್ನೆ ಯಾರಿಂದ ಬಂತು ನಿಮಗೆ ಸಿಟಿಸನ್ ಲಾಗಿನ್ ಸಿಟಿ ನೆನ್ನೆ ಹಾಕಿದಲ್ಲ ಹೌದು ಸರ್ ಇವತ್ತು 17 ಓಕೆ ಇನ್ನೊಂದು ತೆಗೀರಿ ಯಾರು ಕೊಡಿ ಎಷ್ಟು ಜನ ಇದ್ದಾರೆ ಆರ್ ಐ ಬಿಲ್ ಕಲೆಕ್ಟ್ 5 members ಅವ್ರಿಗೆ ನೀವು ಆರ್ ಐ ಚಾರ್ಜ್ ಕೊಟ್ಟಿದ್ದೀರಾ ನಾನು ಹೇಳ್ತಾರೆ ಆರ್ ಐ ತೆಗಿಯಮ್ಮ ಹಾಂ ಸರಿ ಈಗ ಖಾತೆ ಮಾಡೋದು ಯಾರಮ್ಮ ಖಾತೆ ಮಾಡಿ
ಆರೋಗ್ಯ ಎಲ್ಲಿಂದ ಬರುತ್ತೆ? ಆರೋಗ್ಯ ಅದನ್ನೇ ನಿಮ್ಗೆ ಹೇಳ್ತೀವಿ, ಅರ್ಥ ಆಗಲ್ಲ ನಿನಗೆ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಎಲ್ಲ ಆಲಯಗಳಿಗೂ ಎಲ್ಲ ನಗರಸಭೆಯಲ್ಲೂ ಸಿಸ್ಟಮ್ಸ್ ಇದೆ. ಇವ್ರೊಬ್ಬರ ಮೇಲೆ ಡಿಪೆಂಡ್ ಆಗೋದು. ನಿಮಗೆ ದುಡ್ಡಿಲ್ವಾ ಅಥವಾ ನಾನು ದುಡ್ಡು ಕೊಡಲ್ಲ ಅಂತ ಹೇಳಿದ್ದೀನ? ನಿಮ್ಮ ಆಫೀಸ್ ಹೆಂಗ್ ಬೇಕು ಏನ್ ಬೇಕು ಕೇಳೋದು ನಿಮಗೆ ಆಗೋದಿಲ್ಲ. ಕೆಲಸಕ್ಕೆ ಬರದ ರಸ್ತೆಗಳು ಚರಂಡಿಗಳೆಲ್ಲ ತಗೊಂಡ್ಬರ್ತೀವಿ ಅಪ್ರೂವಲ್ಗಳಿಗೆ. ಒಂದು ಸಿಸ್ಟಮ್ ಇಟ್ಕೊಂಡು ನೀವೆಲ್ಲರೂ ಇಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಿ. ಹೇಳಿ, ಆರೆಗಳೆಲ್ಲ ಇಲ್ಲೇ ಕೊಟ್ಟಿದ್ದೀರಲ್ಲ ನೀವು. ಯಾವಾಗ ಬಂದಿದ್ದು? 18 ಸರ್, ಇವತ್ತು ಬೆಳಿಗ್ಗೆ ಬಂದಿರೋದು. ಲಾಸ್ಟ್ ಡೇಟ್ 20ಗೆ ಸರ್. 6 ಆಕ್ಸೆಸ್ ಆಗ್ಬೋದಾ ನೀವು ಲಾಗಿನ್ ಇಲ್ಲಿಂದ? ಯಾವಾಗ ಬಂದಿದೆ? ಯಾರಿಂದ ಬಂದಿದೆ? ಸಿಟಿಸನ್ ಬ್ಯಾಂಕಿಂದ ಬಂದಿದೆ ಸರ್. ಓಕೆ. ನಾಳೆ 8 ಇತ್ತು, ಲಾಸ್ಟ್ 2 ಬಂದಿದೆ ಸರ್. ಓಕೆ. ಇನ್ನು ಆರೆಗಳು ಯಾಕಿದ್ದಾರೆ? ನಿಮ್ಮ ಕಮಿಷನರ್ ಇಲ್ಲಿ ಓಪನ್ ಮಾಡೋದಾ? ಈಗ ನಿಮ್ಮ ತಗೊಳ್ಳಿ, ಇದನ್ನ ಶಿಫ್ಟ್ ಮಾಡಿದ್ದೀನಿ. ಎಂಟೈರ್ ದಿ ಸಿಸ್ಟಮ್ ಶುಡ್ ಬಿ ಶಿಫ್ಟೆಡ್ ಇಮಿಡಿಯೇಟ್ಲಿ ಟು ದಟ್ ರೆವಿನ್ಯೂ ಆಫೀಸ್. ನಿಮ್ಮ ರೆವಿನ್ಯೂ ಆಫೀಸ್ ನೀವು ಇಟ್ಕೋಬೇಕು. ಎಲ್ರಿಗೂ ಫೋನ್ ಮಾಡಿ ಕೇಳೋದಲ್ಲ. ಆಮೇಲೆ ಸಿ ದಟ್ ಎವ್ರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಗೆಟ್ಸ್ ಒನ್ ಸಿಸ್ಟಮ್ ಅಂಡ್ ದೇ ಆರ್ ಕ್ಲೀನ್ ಇಮಿಡಿಯೇಟ್. ಯಾಕೆ ಅವರೇ HDFC ಬ್ಯಾಂಕ್ ಸೆಲೆಕ್ಟ್ ಹಾಕ್ತಾರೆ. SAS ಅದು SAS-ನಲ್ಲಿ ಅವರೇ ಕಳ್ಸ್ಕೊಬೋದಲ್ಲ. ನೀನು ಹೇಗೆ ಅಸಿಸ್ಟ್ ಮಾಡಬೇಕು? ಜನರೇಟ್ ಮಾಡಿ ಈ ಬ್ಯಾಂಕ್ ಅವ್ರು ಮಾಡ್ಬೋದಿಲ್ವಾ? ಚಲನ್ ಜನರೇಟ್ ಮಾಡಿ ನೀವು ಫಿಲ್ಅಪ್ ಮಾಡಿ ಕೊಡ್ಬೇಕಾ? ಇಲ್ಲ ಸರ್, ಮ್ಯಾನ್ಯುವಲ್ ಯಾವುದಿಲ್ಲ, ಆನ್ಲೈನಲ್ಲಿ ಜನರೇಟ್ ಆಗುತ್ತೆ. ಪೇಡ್ ಇಂದ ಬರೋದು ಡೀಟೇಲ್ಸ್ ಎಲ್ಲ ಬರುತ್ತೆ. ಎಷ್ಟೊಂದು ಚಲನ್ ಜನರೇಟ್ ಮಾಡೋಕ್ಕೆ ಎಲ್ಲಿರ್ತೀಯ ನೀನು? ಎಲ್ಲರೂ ಅಲ್ಲೇ ಬರ್ಬೇಕಾ ಚಲನ್ ಜನರೇಟ್ ಮಾಡೋಕ್ಕೆ? ಈ ಎಲ್ಲರೂ ಇಲ್ಲೇ ಬರ್ತಾರ? ಆನ್ಲೈನಲ್ಲಿ ಕಟ್ಟೋದಿಲ್ಲ ಜನ ಟ್ಯಾಕ್ಸ್ನ? ಯಾವುದು ಸೆಂಟರ್ಗಳು? ಅವರೆಲ್ಲರೂ ಅಲ್ಲೇ ಕಟ್ಬೋದಲ್ಲ. ಈಗ ಯಾವುದೋ ನಮ್ಮ ಮೈಸೂರು ಇದು ಕರ್ನಾಟಕ ಅಲ್ಲಿ ಕಟ್ಬೋದಲ್ಲ. ಇಲ್ಲಿ ಕಟ್ಟೋದಾದ್ರೆ ಇಲ್ಲಿ ಬರೋದು ಬರಲಿ ಬೇಡ ಅಂತೇಳಿ ಅವಾಗ ಸೆಪ್ರೇಟ್ ಸೆಲ್ಲು ಸೆಪ್ರೇಟಾಗಿ ಒಂದು ಇದು ಮಾಡಿಕೊಡಿ, ಕೌಂಟ್ರ್ ಮಾಡಿಕೊಡಿ ಆಯಿತಾ? ಅಲ್ಲಿ ನೇರವಾಗಿ ಬರಬೇಕು. ಅವ್ರು ಕಾಯೋಕ್ಕೆ ಟೈಮ್ ಇರುತ್ತೆ ಅವರಿಗೆ. ಜನರೇಟ್ ಮಾಡಿಕೊಡು ಇಮಿಡಿಯೇಟಾಗಿ. ಬ್ಯಾಂಕ್ ಇಲ್ಲೇ ಕಟ್ಬೋದು ನೀವು ಇಮಿಡಿಯೇಟ್. ಓಕೆ ಗುಡ್ ಸರ್. ನೀವು ರೆಗ್ಯುಲರ್ ಆಗಿ ಒಂದು ಕಟ್ತಾ ಇದ್ದೀರಿ, ಪ್ರಾಂಪ್ಟ್ ಪೇಯರ್. ಥ್ಯಾಂಕ್ ಯು ಸರ್. ಏನು ಮೇಡಮ್, ಏನು ಹೋಟೆಲ್ ಏನಾವೆ ಏನಮ್ಮ ಅರ್ಜಿ ಕೊಡ್ತಾ ಇದ್ದೀರಾ? ಏನು ಹೇಳಿದ್ದಾರೆ ಅವ್ರಿಗೆ? ಹಾಂ, ಓ ಹಳೆ ಡೆತ್ ಸರ್ಟಿಫಿಕೇಟ್ ಇಡೀ ಕೇಳ್ತಾ ಇದ್ದೀರಾ? ಯಾಕೆ? ಅಲ್ಲ ಕರೆಕ್ಟು, ಡೆತ್ ಸರ್ಟಿಫಿಕೇಟ್ ಆಗಲೇ ಯಾಕೆ ತಗೊಂಡಿರಲಿಲ್ಲ? ಆಯಿತು, ಈಗ ಅದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀರಾ ನೀವು? ಆಯಿತು, ಡೀಟೇಲ್ಸ್ ಕೊಟ್ಟಿದ್ದೀರಾ? ಏನು ಕೇಳಬೇಕು ಹೇಳಿದಿರಿ? ಏನೇನು ದಾಖಲೆಗಳು ಬೇಕು ಮಾತಾಡಿ, ಕೇಳಿ ಅವ್ರು ಏನು ಬೇಕು? ಆಧಾರ್ ಕಾರ್ಡ್ ಅವಾಗ ಇಲ್ಲ ನಮಗೆ. 30 years ಮುಂಚೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಮೆಡಿಸಿನ್ ಕೆಲಸ ಮಾಡಿದ್ರು. ಓನ್ಲಿ ವಿ ಹ್ಯಾವ್ ID ಕಾರ್ಡ್. ನಮ್ಮ ಅಪ್ಪ ವಾಟ್ ಎವರ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಏನಿದೆ ಆ ಎಲ್ಲ ಡಾಕ್ಯುಮೆಂಟ್ಸ್ ತಂದವ್ರಿಗೆ ಕೊಡಬೇಕು. ಎಲ್ಲಿ ತಿಳ್ಕೊಂಡ್ರು? ಎಲ್ಲಿ ಅಲ್ಲ ಎಲ್ಲಿ? ಇಲ್ಲೇ KGF ಅಲ್ಲಿ ತೀರ್ಕೊಂಡಿದ್ದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇರಲೇಬೇಕಲ್ವಾ? ವರ್ಕ್ ಏನಾದ್ರು ಮಾಡ್ಕೊಳ್ಳಿ. ತೀರ್ಕೊಂಡಿದ್ದಕ್ಕೆ ಇದೇ ಊರಲ್ಲಿ ತೀರ್ಕೊಂಡಿರೋದಕ್ಕೆ ಆಯಿತು. ಆಮೇಲೆ ಸೆರೆಮನಿ ಏನಾದ್ರು ಮಾಡಿದ್ದೀರಾ ನೀವು? ಅದ್ರದ್ದು ಡಾಕ್ಯುಮೆಂಟ್ಸ್ ಯಾರು ಇರಬೇಕಲ್ಲ ನಿಮ್ಮ ಹತ್ರ? some card. Get whatever documents you have, give it to her, because you are trying to get a certificate of not today. ನಿನ್ನೆ ಸತ್ತವರಾದರೆ ನಿಮಗೆ ಬಂದುಬಿಡ್ತದೆ ಮಾಹಿತಿ, ಇವರಿಗೆ ಬಂದುಬಿಡುತ್ತೆ. ನೀವು ಎಲ್ಲಿ ಬರಿ ಮಾಡಿರ್ತೀರಲ್ಲ, ಬರಿಯಲ್ ಗ್ರೌಂಡಿಂದ ಅವ್ರ ಮಾಹಿತಿ ಬರ್ತದೆ. ಬಟ್ ಇದು ಹಳೇದಾದ್ರಿಂದ ನೀವು ಕೆಲವು ದಾಖಲೆಗಳು ಕೊಡಬೇಕು. ದೆನ್ ಓನ್ಲಿ ದೇ ವಿಲ್ ಅಸರ್ಟೈನ್. ಯಾಕೆಂದರೆ ಅವ್ರಿಗೆ ಗೊತ್ತಾಗೋದಿಲ್ವಲ್ಲ ಹಳೇದು ಕೊಡೋದಕ್ಕೆ. ಓಕೆ, ನೀವು ಜೊತೆ ಬನ್ನಿ. ಇದು ಆಡಳಿತಾಧಿಕಾರಿ ಕಚೇರಿ ಸರ್, ಅದಕ್ಕೆ ಒಂದು ನಾವು ಬರಲ್ಲ ಅಂತ. ಓಕೆ, ಇಲ್ಲ ಈಗ ಏನಂದರೆ
ಆಡಳಿತದಲ್ಲಿ ಈಗಾಗಲೇ ಸಾಕಷ್ಟು ನಿರ್ದೇಶನ ಕೊಟ್ಟಿದ್ದೀವಿ ನಾವು. ಕಮಿಷನರು ಇದ್ದಾರೆ, ಕಮಿಷನರು ಕೂಡ KMS ಆಫೀಸರ್, ಅವರೇನು ಬೇರೆ ಕಡೆ ಡೆಪ್ಯುಟೇಷನ್ ಬಂದವರಲ್ಲ, ಇದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸ್ವಲ್ಪ ಬದ್ಧತೆಯಿಂದ ಆಸಕ್ತಿ ವಹಿಸಿ ಕೆಲಸ ಮಾಡಬೇಕು. ಈಗ ನಾನು ನೋಡಿದ್ದು ಬರೀ ಇದನ್ನು ಒಂದು ಮಾತ್ರ ನನಗೆ ಚೆಕ್ ಮಾಡಿದೆ, ಅದು ಈ ನಮ್ಮ ಖಾತೆ ಮಾಡೋ ವಿಚಾರದಲ್ಲಿ. ಈಗ ಅವರ ಅಕೌಂಟ್ನಲ್ಲಿ 79 ಇಟ್ಕೊಂಡು ಕೂತಿದ್ದಾರೆ, ಅದನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಕ್ಕಾಗೋದಿಲ್ಲ. ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್. ಸೊ ಈಗ ಅದನ್ನು ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತೀನಿ ಏನು ಕಾರಣ ಏನು ಅಂತ ಹೇಳಿ. ಮತ್ತು ಅಲ್ಲಿ ಸೆಕ್ಷನ್ ನನಗೆ ಖುಷಿ ಆಗಲಿಲ್ಲ, ಅವ್ರಿಗೆ ಕಂಪ್ಯೂಟರ್ ಸಿಸ್ಟಮ್ಸ್ ಇಲ್ಲ, ಆಮೇಲೆ ಅವ್ರಿಗೆ ಕೆಲಸ ಗೊತ್ತಿಲ್ಲ. ಯಾರೋ ಅವರು ಇನ್ನೊಬ್ಬರು DO ಮೇಲೆ ಡೇಟಾ ಎಂಟ್ರಿ ಆಪರೇಟರ್ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಒಂದು ಅವ್ರಿಗೆ ಕೆಲಸ ಗೊತ್ತಿಲ್ಲ ಅಥವಾ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ನಾವು ಸರ್ಕಾರದಿಂದ ಇಲಾಖೆಯಿಂದ ಎಷ್ಟು ಟ್ರೈನಿಂಗ್ಸ್ ಕೊಟ್ಟಿದ್ದೀವಿ, ಅವ್ರಿಗೆ ಪದೇ ಪದೇ ಮೇಲಿಂದ ಮೇಲೆ ಸರ್ಕ್ಯುಲರ್ಸ್ ಕೊಟ್ಟು ಹೇಳ್ತಾ ಇರ್ತೀವಿ. ಅಟ್ಲೀಸ್ಟ್ ಅವ್ರಿಗೆ ನಾವು ದುಡಿಯೋ ಕೆಲಸ, ನಾವು ಮಾಡೋ ಕೆಲಸಕ್ಕೆ ಒಂದಷ್ಟು ನಿಯತ್ತಂತಿರಬೇಕು. ನಾವು ಸಂಬಳ ತಗೋತಾ ಇದ್ದೀವಿ, ನಮಗೆ ಸಾರ್ವಜನಿಕ ಸಂಬಳ ಕೊಡ್ತಿರೋದು. ಸಾರ್ವಜನಿಕರ ಸಂಬಳ ತಗೊಳ್ಳುವ ನಾವು ನೀವು ಹೆಚ್ಚು ಉತ್ತರದಾಯಿತ್ವ ಇರಬೇಕು, ಅಕೌಂಟಬಿಲಿಟಿ ಇರಬೇಕಲ್ವ. ಸೊ ಅದಕ್ಕೆ ಅವಾಗ ಬಂದು ನೋಡ್ಕೊಳ್ಳೇಬೇಕಲ್ಲ ನಮ್ಮ ಆಫೀಸ್ ಆದ್ದರಿಂದ. ಹಂಗಾಗಿ ಇವತ್ತು ಇನ್ನೊಂದು ಸೆಕ್ಷನ್ಸ್ ನೋಡ್ತೀನಿ. ಈಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೂ ಈಗ ನೋಡಿ ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ಸ್ ಇವ್ರದ್ದು ಹಳೆಯ ಸಮಸ್ಯೆಗಳಿರ್ತವೆ. ಬಟ್ ಆನ್ಲೈನಲ್ಲಿ ಹೋಗುವಂಥದ್ದು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, ನಿಧಾನ ಆಗಬಾರ್ದು. ಮತ್ತು ಈಗೆಲ್ಲ ಆನ್ಲೈನ್ ಮಾಡಿದ್ದೀವಿ, ಸಾಫ್ಟ್ವೇರ್ ಇಂಪ್ರೂವ್ ಮಾಡಿದ್ದೀವಿ. ಜನರು ಕೂಡ ಇಲ್ಲಿಗೆ ಬಂದು ಎಲ್ಲ ಮಾಡಬೇಕಾದ ಅಗತ್ಯ ಇಲ್ಲ. ಟ್ಯಾಕ್ಸ್ ಕಟ್ಟೋ ವಿಚಾರದಿಂದ ಹಿಡಿದು ಸರ್ಟಿಫಿಕೇಟ್ಸ್ ತಗೊಳ್ಳೋ ವಿಚಾರದಿಂದ ಹಿಡಿದು ಅದು ಡೆತ್ ಸರ್ಟಿಫಿಕೇಟ್ ಆಗ್ಬೋದು, ಖಾತೆ ಆಗ್ಬೋದು. ಖಾತೆ ಎಷ್ಟು ಸ್ಟ್ರೀಮ್ಲೈನ್ ಆಗೋಗಿದೆ ಅಂದರೆ ಸಿಟಿಸನ್ಸ್ ಪೋರ್ಟಲಲ್ಲಿ ನೀವು ಅಪ್ಲೋಡ್ ಮಾಡಿಬಿಟ್ರೆ ಎಲ್ಲ ದಾಖಲೆಗಳ ಸಮೇತ ಇಷ್ಟು ದಿನ ಅಂತ ಅಲ್ಲಿ ಬಂದುಬಿಡುತ್ತೆ. ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಷನ್ ಪೀರಿಯಡ್ ಇರುತ್ತೆ, ಅದಾದಮೇಲೆ ಆಟೋಮೆಟಿಕ್ ಆಗಿ ಅದು ನೆಕ್ಸ್ಟ್ ಲಾಗಿನ್ ಕೊಟ್ಟೋಗುತ್ತೆ ಅಪ್ರೂವಲ್ಗೆ. ಸೊ ಇಷ್ಟೆಲ್ಲ ಸರ್ಕಾರ ಸುಧಾರಣೆ ಮಾಡಿದರೆ ಆ ಎಲ್ಲ ಸುಧಾರಣೆಗಳ ಸೌಲಭ್ಯವನ್ನು ಸಾರ್ವಜನಿಕರು ಕೂಡ ಪಡ್ಕೋಬೇಕು. ನಮ್ಮವರು ಅದನ್ನು ಹೇಳೋದಿಲ್ಲ, ಅವ್ರು ಬರುವಾಗ ಮಾಡ್ತಾರೆ, ಬರುವಾಗ ಮಾಡಿ ಇಲ್ಲೊಂದಷ್ಟು ಏನೋ ವ್ಯವಹಾರ ಕುದುರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂದಿರೋದ್ರಿಂದ ಹಾಗಾಗಿ ಎಲ್ಲ ಕಡೆ ಹೋಗ್ಬೇಕಲ್ಲ, ನಾನು ಹೇಳ್ತಾ ಇರ್ತೀನಿ. ಈಗ ನನ್ನ ಕಮಿಷನರ್ ಹತ್ರ ಇಷ್ಟೊಂದಿದೆ ಅಂತ ಕೇಳಿ ನನಗೆ ಭಾಳ ಬೇಸರ ಆಗ್ತಾ ಇದೆ. ಸೊ ಈ ಮಧ್ಯಾಹ್ನದೊಳಗಡೆ ಅಲ್ಲಿ ಗೆಟ್ ಇಟ್ ಕ್ಲಿಯರ್. ಸರ್ ತಾವು ಒಂದ್ಸಲಿ ರೌಂಡ್ ಹೋಗಿದ್ದು ಸೈಕಲಲ್ಲಿ, ಅದಾದ್ಮೇಲೆ ಏನು ಸುಧಾರಣೆ ಆಗಿದೆ ಸರ್? ನೀವ್ ಹೇಳ್ಬೇಕು. ಅಲ್ಲಿ ಕೆಲವು ಸರ್ ಏನ ಮಾಡಿಲ್ಲ ಸರ್, ಒಂದು ಕೆಲಸ ಮಾಡಿಲ್ಲ ಸರ್. ಒಂದು ಮಳೆ ಬಂದ್ರೆ ಸರ್, ಒಂದು ಮಳೆ ಬಂದ್ರೆ ಅರ್ಧ ಊರು ಗಲೀಜೆಲ್ಲ ಈ ಮೇನ್ ರೋಡ್ ಅಲ್ಲಿ ಇರುತ್ತೆ ಸರ್. ಕನೆಕ್ಟಿವಿಟಿನೇ ಇಲ್ಲ. ಎದುರುಗಡೆ ಪಾರ್ಕ್ ಚೆನ್ನಾಗಿದೆ. ನೈಟ್ ಟೈಮ್ಸ್ ನೀವು ಎಷ್ಟು ಕ್ಲೀನ್ ಆಗಿ ಲೈಟ್ಸ್ ಹಾಕಿದೀವಿ, ಕಂಪ್ಲೀಟ್ ಲೈಟ್ಸ್ ಆಫ್. ಈಗ ಲೈಟ್ಸ್ ಉರಿತಾ ಇಲ್ಲ. ಎದುರುಗಡೆ ಕಂಪ್ಲೀಟ್ ಒಂದು 5-6 ಅಂಗಡಿಗಳಿದಾವೆ, ಎಲ್ಲ ನಾನ್ ವೆಜ್ ಅಂಗಡಿಗಳು. ಅಲ್ಲಿ ತಗೊಂತಾರೆ, ಸೂಪರ್ ಆಗಿ ಬಾರ್ ತರ ಒಳಗೆ ಕೂತ್ಕೊಂತಾರೆ. ನೋಡಿ ಪಾರ್ಕ್ ವ್ಯವಸ್ಥೆ, ಪಾರ್ಕ್ ಒಳಗಡೆ ಒಂದು 5 ನಿಮಿಷ ನೀವು ಪಾರ್ಕ್ ಒಳಗೆ ಬಂದು ಇದು ಸ್ವಲ್ಪ ನಮ್ಮ ಪೊಲೀಸರಿಗೆ ಕಂಪ್ಲೀಟ್ ಲೈಟ್ಸ್ ಆಫ್. ಲೈಟ್ಸ್ ಏನಾಗಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ಕೋಲಾರದಲ್ಲೂ ಕೂಡ ಈ ಸಂಜೆ ಹೊತ್ತು ಪಾರ್ಕ್ಗಳಲ್ಲಿ ಒಂದಷ್ಟು ಅಕ್ರಮ ಚಟುವಟಿಕೆಗಳು ಆಗ್ತಿರೋ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲ ಸೇರೋದು, ಅಲ್ಲಿ ಈ ರೀತಿ ಮಾಡೋಕೆ ಏನು ಮಾಡ್ತಾರೆ, ಲೈಟ್ಸ್ ಎಲ್ಲ ಹೊಡೆದಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೋಲಾರ SP ಅವರು ಕೂಡ ಡೈರೆಕ್ಷನ್ ಕೊಟ್ಟು ನೀವು ಅಲ್ಲಿ ಬೀಟ್ ಸಿಸ್ಟಮ್ನ ಮಾಡಬೇಕು. ಎಲೆಕ್ಟ್ರಾನಿಕ್ ಬೀಟ್ ಅಂತ ಅವರಲ್ಲಿ ಹೊಸ ಸಿಸ್ಟಮ್ ಇದೆ, ಅಲ್ಲಿ ನಾವು ಕೋಲಾರದಲ್ಲಿ ಮಾಡಿ ಒಂದಷ್ಟು ಬದಲಾವಣೆ ತರಲಿಕ್ಕೆ ಸಾಧ್ಯವಾಗಿದೆ. ಇಲ್ಲೂ SP ಅವರಿಗೆ ನಾನು ಡೈರೆಕ್ಷನ್ ಕೊಡ್ತೀನಿ. ಪ್ರೊಟೆಕ್ಷನ್ ಆಫ್ ದಿ ಪೀಪಲ್ ಹೂ ಆರ್ ಯೂಸಿಂಗ್ ಪಾರ್ಕ್ಸ್, ಪಬ್ಲಿಕ್ ಪಾರ್ಕ್ಸ್, ಅದನ್ನು ದ ಪೊಲೀಸ್ ಹ್ಯಾವ್ ಟು ಎನ್ಶ್ಯೂರ್, ನಂಬರ್ 1. ಆಮೇಲೆ ಅಕಸ್ಮಾತ್ ನಿಮಗೆ ಜನ ಇಲ್ಲ ಅಂತಂದರೆ ಪೊಲೀಸ್ನವ್ರಿಗೆ ನಾನು ಹೋಮ್ ಗಾರ್ಡ್ಸ್ ಕೂಡ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ಏನಾಗಿದೆ, ಈ ರೀತಿ ಸಮಸ್ಯೆಗಳು ಸೃಷ್ಟಿ ಮಾಡೋರು ಇದ್ದೇ ಇರ್ತಾರೆ. ನಾವು ಮೇಂಟೈನ್ ಮಾಡುವಾಗ ಲಾ ಆ್ಯಂಡ್ ಆರ್ಡರ್ನ ಎನ್ಫೋರ್ಸ್ ಮಾಡಿದರೆ ಅವ್ರಿಗೆ ಸ್ವಲ್ಪ ಭಯ ಬರ್ತದೆ. ಸೊ ನಾನು SP ಅವ್ರಿಗೆ ಇಮಿಡಿಯೇಟ್ ಆಗಿ ನನ್ನ ಗಮನಕ್ಕೆ ತರ್ತೀನಿ. ಸರ್ ದಯವಿಟ್ಟು ನಾನ್ ವೆಜ್ ಅಂಗಡಿಗಳು ತೆಗೆಸಿದ್ರೆ ಪಾರ್ಕ್ ಕ್ಲೀನ್ ಆಗಿರುತ್ತೆ ಸರ್. 4-5 ನಾನ್ ವೆಜ್ ಅಂಗಡಿಗಳು ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆಗ್ತವೆ. ಇಲ್ಲ ನಮ್ಮ ಎದುರುಗಡೆ ಆ ಕಡೆ side ಅಂಗಡಿಗಳು ಸರ್, ಬೇರೆ ಇಲ್ಲಿಲ್ಲ. ಇಲ್ಲಿ ಮುನ್ಸಿಪಲ್ ಎಲ್ಲ ಅಪ್ರೂವ್ ಆಗಿದೆನಪ್ಪ, ಎಲ್ಲ ಯಾವುದು ಅಪ್ರೂವಲ್ ಇಲ್ಲ, ಎಲ್ಲ ಆಥರೈಸ್ಡ್ ರೋಡ್ ಇಲ್ಲ ಸರ್, ಮೇನ್ ರೋಡ್ ಅಲ್ಲಿ ಇಟ್ಕೊಂಡಿದ್ದಾರೆ. ಬೀದಿ ಬದಿ ವೆಂಡರ್ಸ್. ವೆಂಡರ್ಸ್ನಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ ನೀವು? ನಿಮ್ಮ ವೆಂಡರ್ ಝೋನ್ ಮಾಡಕ್ಕೆ ಹೇಳಿದೀವಲ್ಲ, ನಿಮ್ಗೆ ವೆಂಡಿಂಗ್ ಝೋನ್ ಮಾಡಕ್ಕೆ ನೀವು ಹೇಳಿದ್ದೀವಿ, ಏನು ರಿಪೋರ್ಟ್ ಕೊಟ್ಟಿದ್ದೀವಿ, ನಮಗೆ ವೆಂಡರ್ಸ್ ಯಾರೂ ಇಲ್ಲ, ನಮ್ಗೆ ವೆಂಡಿಂಗ್ ಝೋನೇ ಬೇಡ ಅಂತ ನೀವು ವರದಿ ಕೊಟ್ಟಿದ್ದೀರಲ್ಲ. ದಟ್ ಈಸ್ ದ ವಾಟ್ ರಿಪೋರ್ಟ್. ಕೋಲಾರದಲ್ಲಿ ನಾವು ಫುಡ್ ಕೋರ್ಟ್ ಮಾಡೋದು, ಈಗ ಇನ್ನೊಂದು ಫುಡ್ ಕೋರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಕೂಡ ಶ್ರೀನಿವಾಸಪುರದಲ್ಲಿ ಮಾಡಿದ್ದೇವೆ. ಬೀದಿ ಬದಿ ವ್ಯಾಪಾರಿಗಳೇ ಇಲ್ಲ ಅಂತ ಊರಿದೆಯಾ ಸರ್?
ಬೀದಿ ಬದಿ ವ್ಯಾಪಾರಿ ಇಲ್ಲದೆ ನಿಮ್ಮಲ್ಲಿ ಊರಿಗೆ ಯಾಕೆ ಎದುರುಗಡೆ ಈಗ ನೀವು ಈ ವೆಂಡರ್ಸ್ ಇದಾರಲ್ಲ ರೋಡ್ ಸೈಡ್ ವೆಂಡರ್ಸ್ಗಳಿಗೆ ನಿಮಗೆ ಫುಡ್ ಕೋರ್ಟ್ ಮಾಡಬೇಕು, ವೆಂಡಿಂಗ್ ಝೋನ್ ಮಾಡಬೇಕು ಅಂತ ಹೇಳಿದೀವಲ್ವ? ಯಾಕೆ ನೀವು ಮಾಡಿಲ್ಲ? ನೀವೇನಂತ ರಿಪೋರ್ಟ್ ಕೊಟ್ರಿ? ನಮ್ಮಲ್ಲಿ ವೆಂಡರ್ಸ್ ಇಲ್ಲ, ನಮ್ಮ ವೆಂಡಿಂಗ್ ಝೋನ್ ಅಗತ್ಯ ಇಲ್ಲ ಅಂತ ಹೇಳಿದ್ರಿ. ಈಗ ಹೆಂಗೆ ಸಂಜೆ ಹೊತ್ತೆಲ್ಲ ವೆಂಡರ್ಸ್ ಅಲ್ಲಿ ನಿಮಗೆ ಫುಟ್ಪಾತ್ ಎಲ್ಲ ಆಕ್ರಮಿಸ್ಕೊಂಡಿರ್ತಾರೆ? ಕ್ಲಿಯರ್ ಅಲ್ಲ. ಸಿ ವೈ ಆರ್ ಯು ಅಲೋಯಿಂಗ್ ದೆಮ್ ಫಸ್ಟ್? ಇಲ್ಲ ಅಂತ ನೀವು ವರದಿ ಕೊಟ್ಟಿದ್ದು ತಪ್ಪಲ್ವಾ? ಮತ್ತೆ ಯು ಆರ್ ಟ್ರೈಂಗ್ ಟು ಮಿಸ್ಲೀಡ್ ಎವ್ರಿಬಡಿ. ಮತ್ತೆ ಇನ್ನೇನು ಅರ್ಥ ಆಗದ್ರೆ? ಸರ್ ಅವರಿಗೆ ನಾವು ಬಹಳ ಸಲ ಒಳಗಡೆ ಏರಿಯಾ ಒಳಗಡೆ ಅವೆಲ್ಲ ನನಗೆ ಗೊತ್ತಿಲ್ಲ. ನೀವು ಆಸ್ ಎ CMC ಆಫೀಸರ್ ಯು ಹ್ಯಾವ್ ಟು ಎನ್ಫೋರ್ಸ್ ಇಟ್. ಇಫ್ ಯು ಕೆನಾಟ್ ಎನ್ಫೋರ್ಸ್ ಇಟ್ ದೆನ್ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಯು ಅಂಡ್ ಯುವರ್ ಕಮಿಷನರ್. ವೆರಿ ಸಿಂಪಲ್. ಏನು ನಿಮ್ಮ ಆಫೀಸ್ ಮುಂದೆನೇ ಇಷ್ಟೊಂದು ಅವ್ಯವಹಾರ ನಡೀತಾ ಇದ್ರೆ ಮತ್ತೆ ಬೇರೆ ಕಡೆ ಹೆಂಗ್ ನೋಡ್ಕೋತೀರಿ ನೀವು? 4-5 ಸಲ ಅವ್ರನ್ನ ತೆರವುಗೊಳಿಸಿ ಅವ್ರನ್ನ ಪ್ರಾಪರ್ ಆ ಕಡೆ ಒಂದು ಜಾಗ ಅಲಾಟ್ಮೆಂಟ್ ಮಾಡಿಕೊಟ್ಟಿದ್ದೀವಿ ಸರ್. ಆದರೂ ಅವರಲ್ಲಿ ಹೋಗಿ ಶಿಫ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಸರ್. ರೆಡಿ ಇಲ್ಲ ಅಂತ ಅರ್ಥ ಏನಂತ? ವಾಟ್ ಯು ಮೀನ್ ಬೈ ದಟ್? ನೀವೇ ತೆಗಿರೋದು? ನಾವು ರೇಡ್ ಮಾಡಿ ಪೂರ್ತಿನೂ ವೆಕೇಟ್ ಮಾಡಿಸಿ ಕೂಡ ಅವರಿಗೆ ಪ್ರಾಪರ್ ಪ್ಲೇಸ್ ಒಂದು ಆಕ್ಯುಪೈ ಮಾಡಿ. ನಾವು ಏನು ಹೇಳಿದ್ವಿ ನಿಮಗೆ? ಅವರಿಗೆ ವೆಂಡಿಂಗ್ ಝೋನ್ ಮಾಡಿ ಗೊತ್ತಾ ನಿಮ್ಗೆ ಸುಪ್ರೀಂ ಕೋರ್ಟ್ ರೂಲ್ಸ್ ಏನಿದೆ ಅಂತ? ವೈ ಹ್ಯಾವ್ ನಾಟ್ ಕ್ರಿಯೇಟೆಡ್ ವೆಂಡಿಂಗ್ ಕಮಿಟೀಸ್? ಯಾಕೆ ಮಾಡಿಲ್ಲ? ವೆಂಡಿಂಗ್ ಝೋನ್ಸ್ ಯಾಕೆ ಮಾಡಿಲ್ಲ? ನೀವು ಮಾಡಿಕೊಡಿ. ಅವರಿಗೆ ಸೌಲಭ್ಯಗಳು ಕೊಡಬೇಕಾದ್ರೆ ನಿಮ್ಮ ಜವಾಬ್ದಾರಿ ನಗರಸಭೆಯಿಂದ. ನೀವು ಸೌಲಭ್ಯಗಳು ಕೊಡದೆ ಅವ್ರನ್ನ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತಂದ್ರೆ ಅವ್ರಿಗೂ ಹೊಟ್ಟೆ ಬಾಡಿದೆಯಲ್ಲ, ಜೀವನ ಮಾಡಬಾರ್ದಾ? ಅವ್ರ ಘನತೆಯಿಂದ ಬದುಕಬಾರ್ದಾ? ನೀವು ಒಬ್ಬರೇ ಮಾತ್ರ ಸರ್ಕಾರಿ ನೌಕರಿ ಬದುಕಬೇಕಾ? ಎಲ್ಲಿ ನಿಮ್ಮ ಕಮಿಷನರು? ನೀವು ರೆವಿನ್ಯೂ ಆಫೀಸರು, ನಿಮ್ಗೆ ಏನು ಹೇಳಿದೀನ? ಯು ಹ್ಯಾವ್ ಟು ಐಡೆಂಟಿಫೈ ಒನ್ ಪ್ಲೇಸ್ ಫಾರ್ ಅ ವೆಂಡಿಂಗ್ ಝೋನ್ ಅಂತ ನಿಮ್ಗೆಲ್ಲ ಹೇಳಿಲ್ವ ನಾವು? ಯಾಕೆ ಐಡೆಂಟಿಫೈ ಮಾಡಿಲ್ಲ? ಇಮಿಡಿಯೇಟ್ ಆಗಿ ಒಂದು ಜಾಗ ನೋಡಿ ಸುತ್ತಮುತ್ತ ಎಲ್ಲಿ ಬರ್ತದೆ, ಅವ್ರಿಗೂ ವ್ಯಾಪಾರಕ್ಕೂ ತೊಂದರೆ ಆಗಬಾರ್ದು. ತಗೊಂಡೋಗಿ ಎಲ್ಲೋ ಒಂದು ದೂರ ಹಾಕೋದಲ್ಲ. ಮೇನ್ ರೋಡ್ಗೆ ತೊಂದರೆ ಆಗದೆ ಇರುವಂಗೆ, ನಗರದ ಸೌಂದರ್ಯಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ಒಳಭಾಗದಲ್ಲಿ ಅವ್ರಿಗೊಂದು ಜಾಗ ಮಾಡಿಕೊಟ್ರೆ ಅಲ್ಲಿ ನೀವೊಂದು ಫುಡ್ ಕೋರ್ಟ್ ಮಾಡ್ಬೋದು. ಆ್ಯಂಡ್ ಯು ಗಾಟ್ ಲಾಟ್ ಆಫ್ ಮನಿ. ಆ ಸ್ಟ್ರೀಟ್ ವೆಂಡರ್ಸ್ ಎಷ್ಟು ಜನ ನೀವು ರಿಜಿಸ್ಟರ್ ಮಾಡಿದಾರಾ? ಇಲ್ಲ ಸರ್, ಅವ್ರು ರಿಜಿಸ್ಟರ್ ಯಾಕೆ ಮಾಡ್ಕೊಂಡಿಲ್ಲ? ಮಾಡ್ಕೊಂಡಿಲ್ಲ ಸರ್. ಅವ್ರು ಯಾರೋ ಸ್ಟ್ರೀಟ್ ವೆಂಡರ್ ಕಾರ್ಡ್ ಯಾಕೆ ಕೊಟ್ಟಿಲ್ಲ ನೀವು? ಯಾರು ಅಪ್ರೋಚ್ ಮಾಡ್ತಾರೆ ಪ್ರಾಪರ್ ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಮಾಡ್ತಾರೆ. ಏನ್ರಿ ನೀವು ಹೇಳೋದು? ಏನು ಅವರೆಲ್ಲ ಬಂದು ನೀವೆಲ್ಲ ನಿಮ್ಮನ್ನೇ ಕೇಳಬೇಕು? ನೀವ್ಯಾಕ್ರಿ ಇರೋದು? ನೀವ್ಯಾಕಿದ್ದೀರಿ ನೀವೆಲ್ಲರೂ? ಅವರೆಲ್ಲ PM ಸ್ವಾನಿಧಿನಲ್ಲಿ ಇಲ್ವಾರು? ಇಲ್ಲ ಸರ್, ಸ್ಟ್ರೀಟ್ ವೆಂಡರ್ಸು ಸ್ಟ್ರೀಟ್ಗೆ ಹೋಗ್ಬಿಡ್ತಾರೆ ಸರ್. ಕಾಡಿರೋರೆಲ್ಲ ಫೀಲ್ಡ್ಗೆ ಹೋಗಿ ಅವ್ರು ಸ್ಟ್ರೀಟಲ್ಲಿ ಮಾಡ್ಕೊಳ್ತಾರೆ ಸರ್. ಇವ್ರಿಗೆ ಮಾತ್ರ ನಾವು ಎದುರುಗಡೆ ಇರೋರಿಗೆ ಮಾತ್ರ ನಿಮಗೆ ನಿಮ್ಮ ಆಫೀಸ್ನಲ್ಲಿ ನಿಮಗೆ ಈಗ ವೆಂಡಿಂಗ್ ಝೋನ್ ಮಾಡೋದಾಗ್ಲಿ, ವೆಂಡರ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಅಷ್ಟು ಅರ್ಥ ಆಗ್ತಿಲ್ಲ ನಿಮ್ಮ ಆಫೀಸ್ಗೆ? ನೀವಿನ್ನೂ ID ಕಾರ್ಡೇ ಕೊಟ್ಟಿಲ್ವಾ ವೆಂಡರ್ಸ್ಗಳಿಗೆ, ಸ್ಟ್ರೀಟ್ ವೆಂಡರ್ಸ್ಗಳಿಗೆ? ಮತ್ತೆ ಇವರು ಇಲ್ಲ ಅಂತಾರೆ, ನೀವು ಅಂತೀರಿ. ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ? ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ಸ್ಟ್ರೀಟ್ ವೆಂಡರ್ಸ್? ಹೇಳಮ್ಮ, ಎಷ್ಟು ಜನ ಇದ್ದಾರೆ ಸ್ಟ್ರೀಟ್ ವೆಂಡರ್ಸ್? ಹೌ ಮೆನಿ ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ? 56 ಅವ್ರಿಗೆ ಏನು ರಿಹಾಬಿಲಿಟೇಷನ್ ಮಾಡಿದ್ದೀನಿ? ಸ್ಟ್ರೀಟ್ ವೆಂಡರ್ಸ್ ಪರ್ಮನೆಂಟ್ ಆಗಿದೆ ಸರ್. ಇವರಿಂದಾನೇ ಇಷ್ಟೊಂದು ಪ್ರಾಬ್ಲಮ್ಸ್ ಆಗ್ತದೆ ಸರ್. ಯಾವ ಪರ್ಮನೆಂಟ್ ನೀವು ಹೇಳೋದು? ಇಲ್ಲಿ ಇದು ಆಫೀಸ್ ಮುಂದೆ. ಹೌದು ನೋಡಿ, ಸಾಯಂಕಾಲ 6 ಗಂಟೆ ಆದರೆ ಸ್ಟಾರ್ಟ್ ಆಗಿದೆ. ಇವೆಲ್ಲ ನೀವು ತಳ್ಳೋ ಗಾಡಿಗಳು ಅಲ್ಲೇ ಇಟ್ಬಿಟ್ಟಿದ್ದಾರೆ. ಅಲ್ಲೇ ಇರುತ್ತೆ ಸರ್. ಈಗಲೂ ಇದೆ ಸರ್. ಈಗಲೂ ಎದುರುಗಡೆ ಅಂದ್ರೆ ಬೆಳಗ್ಗೆ ಬಂದು ಸಂಜೆ ಹೊತ್ತು ಹೋಗ್ಬಿಟ್ರೆ ತೊಂದರೆ ಇಲ್ಲ, ತುಂಬಾ ತೊಂದರೆ ಸರ್. ಅಲ್ಲೇ ಬಿಟ್ಬಿಡ್ತಾರೆ. ಅಷ್ಟೊಂದು ಸಮಸ್ಯೆ ಅಷ್ಟೇ. ಅದನ್ನು ತೆರವು ಮಾಡಿಸಿದ್ದಾರೆ. ಹಾಸ್ಪಿಟ್ಲ್ ಎದುರುಗಡೆ ಇದ್ದಿದ್ದೆಲ್ಲ ತೆರವು ಮಾಡಿಸಿದ್ದಾರೆ. ಎಲ್ಲಿ ಅದಲ್ಲ ಮಾಡಿಸ್ತಾರೆ ಸರ್, ನಗರಸಭೆ ಮುಂದೆ ಅದನ್ನು ಮಾಡಿಸಿ ಸರ್. ಆ ಪಾರ್ಕಲ್ಲಿ ಹೋಗಿ ನೋಡಿ ಸರ್ ಏನು ಅವಸ್ಥೆ ಆಗಿದೆ ಅಂತ. ಅಲ್ಲಿ ತಗೊಳ್ಳೋದು, ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳೋದು. ನಾವು ಅಷ್ಟೆಲ್ಲ ಖರ್ಚು ಮಾಡಿ ಪಾರ್ಕ್ ರೆಡಿ ಮಾಡಿಸಿದೆ ಲಾಸ್ಟ್ ಟೈಮ್ ಬಂದಾಗ. ಅಲ್ಲಿ ಲೈಟ್ಸ್ ಎಲ್ಲ ಅವರು ಹಾಳು ಮಾಡಿದ್ದಾರೆ, ಹೊಡೆದಾಕಿದ್ದಾರೆ ಅಂತ. ನಿಮ್ಮ ಎದುರುಗಡೆ ಕಣ್ ಕಾಣಲ್ವ? ನೀವೆಲ್ಲ ಓಡಾಡ್ತಿರ್ತೀರಲ್ಲ, ಏನು ಮಾಡ್ತೀರಿ ನೀವು? ಪೊಲೀಸ್ ಜೊತೆಯಲ್ಲಿ ಮಾತಾಡ್ಬಿಟ್ಟು ಪೊಲೀಸರಿಗೆ ಹೇಳಿ ನೀವು ಅಲ್ಲಿ ಸೆಕ್ಯೂರಿಟಿ ಹಾಕೋಕ್ಕಾಗಲ್ವಾ? ಏನು ಎಲ್ಲ ನಾನೇ ಬಂದು ಹೇಳ್ಬೇಕೇನ್ರಿ? ನೋಟ್ ಮಾಡಿಕೊಡ್ರಿ, SP ಅವ್ರ ಹತ್ರ ಮಾತಾಡ್ರಿ. ನೀವು ಸ್ಟ್ರೀಟ್ ವೆಂಡರ್ಸ್ ಎಷ್ಟು ಜನ ಇದ್ದಾರೆ, ಇಮಿಡಿಯೇಟ್ಲಿ ಐಡೆಂಟಿಫೈ ದೆಮ್ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಔಟ್ ಎ ಪ್ಲೇಸ್ ಫೈಂಡ್ ಔಟ್ ಮಾಡಿಬಿಟ್ಟು ಅವರಿಗೆ ಒಂದು ಫುಡ್ ಕೋರ್ಟ್ ಮಾಡಬೇಕು. ಬಿಫೋರ್ ದಟ್ TVC ಮಾಡಬೇಕು, ಮೀಟಿಂಗ್ ಮಾಡಿ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ನೀವು ರೆಡಿ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅದಕ್ಕೆ ಏನು ದುಡ್ಡು ಬೇಕು, ನಮ್ಮ ನಗರಸಭೆ ನಿಧಿ ಇದೆ, ನಿಮ್ಮ ಇದ್ರ ನಿಧಿ SFCನಲ್ಲಿ ಯೂಸ್ ಮಾಡೋಕ್ಕೆ ಅವಕಾಶ ಇದೆ. ಅದನ್ನು ಆ್ಯಕ್ಷನ್ ಪ್ಲಾನಲ್ಲಿ ಹಾಕೊಬನ್ರಿ, ಎಸ್ಟಿಮೇಟ್ ಮಾಡಿಬಿಡಿ. ಆಮೇಲೆ ನಾವು ಲಾಸ್ಟ್ ಟೈಮ್ ಹೇಳಿದ್ದು ಇದು ಗಾಂಧಿ ಪಾರ್ಕ್ ಮಾತ್ರ ಪೇಂಟ್ ಮಾಡಿದ್ರಿ ಅಷ್ಟೇ, ಆಯಿತಾ? ಆಮೇಲೆ ಅಲ್ಲೊಂದಷ್ಟು ಲಾಸ್ಟ್ ಟೈಮು ಈ CC ಕ್ಯಾಮ್ರಾಗಳೆಲ್ಲ ಹೇಳಿದ್ದು ವರ್ಕ್ ಆಗ್ತಾ ಇದೆ. CC ಕ್ಯಾಮ್ರಾಗಳು ಎಲ್ಲ ವರ್ಕ್ ಆಗ್ತಾ ಇದೆ. ಟೆಸ್ಟ್ ಮಾಡ್ಬೋದಾ? ಪೊಲೀಸರು ರೆಡಿ ಮಾಡಿದ್ರು ಸರ್. ನಗರಸಭೆಯಿಂದ ನಾವು ರೆಡಿ ಮಾಡಿ ಪೊಲೀಸರಿಗೆ ಕೊಡೋದು. ಹ್ಯಾಂಡ್ ಓವರ್ ಮಾಡಿರೋದು. ಪೊಲೀಸರು ದುಡ್ಡು ಖರ್ಚು ಮಾಡಲ್ಲ, ನಾವು ಮಾಡಿ ಪೊಲೀಸರಿಗೆ ಕೊಟ್ಟು ಪೊಲೀಸರು ನಮ್ದು ಅನ್ಕೊಂತಾರೆ. ಅದೇ ಸರ್, ಈಗ ಅದೇ ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲ. ಈ ಟ್ರಾಫಿಕ್ ಸಂಬಂಧಪಟ್ಟಂಗೆ ಪೊಲೀಸರಿಗೆ ನಾವು ಮಾಡ್ಕೊಡ್ಬೇಕು ನಗರಸಭೆಯಲ್ಲಿ. ಈಗ ಈವನ್ ರಸ್ತೆಗೆ ಹಾಕ್ತಕ್ಕಂಥ
ಕ್ರಾಸ್ ಏನು ನೀವು Zebra cross. ಝೀಬ್ರಾ ಕ್ರಾಸಿಂಗ್ ಇಂದ ಹಿಡಿದು ಪೇಂಟಿಂಗ್ ಇಂದ ಹಿಡಿದು ಎಲ್ಲ ನಾವು ಕೊಡಬೇಕು, ಮಾಡಿಕೊಡ್ಬೇಕು ರಸ್ತೆಗೆ. ಅದಕ್ಕೆ ದುಡ್ಡಿದೆ ನಮ್ಮಲ್ಲಿ. ಅದನ್ನು ಪೊಲೀಸಿಗೆ ನಾವು ಇದನ್ನು CCTV ಮಾತ್ರ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು, ಯಾಕೆಂದರೆ ಟ್ರಾಫಿಕ್ ರೆಗ್ಯುಲೇಷನ್ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ, ನಮ್ದೇನು ಆಗೋದಿಲ್ಲ. ನಮ್ದೇನಿದ್ರು ಈ ಬ್ಲ್ಯಾಕ್ ಸ್ಪಾಟ್ಸ್ಗಳು, ಕಸ ಎಸೆಯೋದು ಮಾತ್ರ ನಮ್ಮ ತೊಂದರೆ. ಅಲ್ಲಿ ಮಾತ್ರ ನಾವು ಇದನ್ನು ಹಾಕಬೇಕು. ಅದರ್ವೈಸ್ ನಮಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಅವ್ರಿಗೆ CCTVs ಆರ್ ವೆರಿ ಇಂಪಾರ್ಟೆಂಟ್. ಬ್ಲಾಕ್ ಸ್ಪಾಟ್ ಎಷ್ಟು ಕಡಿಮೆ ಆಗಿದೆ ಸರ್? ನಮ್ಮಲ್ಲಿ ಐಡಿಯಾ ಎಷ್ಟು ಮಾಡಿದೆ ನಮ್ಮ ಬ್ಲ್ಯಾಕ್ ಸ್ಪಾಟ್? ಮೊದಲು ಎಷ್ಟಿತ್ತು? 25 ವರೆಗೂ ನಾವು ರೆಡ್ಯೂಸ್ ಮಾಡಿದ್ವಿ. ಬ್ಯಾಲೆನ್ಸ್ 15 ಇದೆ ಸರ್. ಇನ್ನೂ 15 ಇದೆ. ಯಾವಾಗ ಮುಗಿಸ್ತೀರಿ ಅದು? ವೆರಿ ಶಾರ್ಟ್, ಈ ಮಂತ್ ಒಳಗಡೆ ನಾವು ಕ್ಲಿಯರ್ ಮಾಡ್ತೀವಿ ಸರ್. ನೋಟಿಫಿಕೇಶನ್ ಮಾಡ್ತೀವಿ ಸರ್. ಇಲ್ಲ ಸರ್, ರೆಗ್ಯುಲರ್ ಆಗಿ ಬೆಳಗ್ಗೆ ಹೋಗಿ ಫೋಟೋ ತೊಗೊಂಡಿದ್ದೀನಿ ಮೇಡಮ್, ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸರ್, ಆ ಜಾಗ ಬಿಟ್ಬಿಟ್ಟು ಪಕ್ಕದಲ್ಲಿ ಸುರಿತಿದ್ದಾರೆ. ಅದು ನಮ್ಮವರು, ಇಲ್ಲಿ ಪಾರ್ಕ್ ಪಕ್ಕದಲ್ಲಿ ಅದೇ ನಮ್ಮವರು. ಎಜುಕೇಶನ್ ಇಂಪಾರ್ಟೆಂಟ್. ಸರ್, ಗಾಡಿಗಳು correct ಆಗಿ ಹೋದ್ರೆ- ಜಾಗೃತಿ ಮೂಡಿಸಬೇಕು. ಪ್ರಾಬ್ಲಮ್ ಏನಾಗ್ತಾ ಇದೆ ಗೊತ್ತಾ, ಇಲ್ಲಿ ನಮ್ಮಲ್ಲಿ 100% ಡೋರ್ ಟು ಡೋರ್ ಡೆಲಿವರಿ ಆಗ್ತಾ ಇಲ್ಲ ಸರ್, ಅದೇ ಪ್ರಾಬ್ಲಮ್. 100% ಡೋರ್ ಟು ಡೋರ್ ಡೆಲಿವರಿ ಆಗದೇ ಇರೋದ್ರಿಂದ ಅವ್ರೇನು ಮಾಡ್ತಿದ್ದಾರೆ, ಯಾರು ಮನೆಗೆ ಬಂದಿಲ್ಲೋ ಅವ್ರ ತಂದು ಬೀದಿಗೆ ಹಾಕ್ತಿದ್ದಾರೆ. ದಿಸ್ ಇಸ್ ಒನ್ ಥಿಂಗ್ ವಿಚ್ ದೆರ್ ಇಸ್ ಎ ಗ್ಯಾಪ್ ವಿಚ್ ಐ ಅಗ್ರಿ. ಕೋಲಾರದಲ್ಲಿ ಅದೇ ಪ್ರಾಬ್ಲಮ್ ಇದೆ. ಈಗ ನೀವು ಎಷ್ಟು 100% ಎಷ್ಟು ಮಾಡಿದ್ದೀರಿ ಡೋರ್ ಟು ಡೋರ್ ಕಲೆಕ್ಷನ್? ಸರ್ ನಾವು 90% 10% ಏನು ಮಾಡ್ತಾ ಇದ್ದೀರಿ? 10% ಈ 10% ಗಾರ್ಬೇಜಸ್ ಈ ನಗರದಲ್ಲಿ ಬಂದು ನಗರದ ಸೌಂದರ್ಯ ಮತ್ತು ನಗರದ ಆರೋಗ್ಯ ಹಾಳು ಮಾಡ್ತಾ ಇರೋದು. ಗಾಡಿ ಬರಲ್ಲ ಸಾಹೇಬ್ರೆ, ಲೈನ್ ಹೊರಲ್ಲ, ಗಾಡಿ ಬರಲ್ಲ ಸರ್. ಅರ್ಥ ಆಗ್ತಿದ್ಯಾ? ಈಗ ಅದನ್ನ ಎನ್ಶೂರ್ ಮಾಡಬೇಕೋ ಬೇಡ ನೀವು? ವಾಟ್ ಅಬೌಟ್ ಸ್ಟೇಟ್ ಡಾಗ್ಸ್ ಸರ್? ಸ್ಟೇಟ್ ಡಾಗ್ಸು ಏನಾಗಿದೆ, ಲಾಸ್ಟ್ ಟೈಮು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ದೊಡ್ಡ ಟೆಕ್ನಿಕಲ್ ಇಶ್ಯೂ ಏನು ಬಂದಿದೆ ಅಂದರೆ, ನಾವು ಟೆಂಡರು ಮಾಡಿದ್ದು, ಆತನ ಸೆಲೆಕ್ಷನ್ನು ಮಾಡೋದು, ಆದರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಅಂತಿದೆಯಲ್ಲ, ಅಲ್ಲಿಂದ ಆತನಿಗೆ ಕ್ಲಿಯರೆನ್ಸ್ ಇಲ್ಲ, ಅಪ್ರೂವಲ್ ಇಲ್ಲ. ಅವನು ಇದಕ್ಕೆ ಅಪ್ಲೈ ಮಾಡಿಬಿಟ್ಟಿದ್ದಾನೆ, ಯಾವುದಕ್ಕೆ? ಟೆಂಡರು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಈ ಅನಿಮಲ್ ವೆಲ್ಫೇರ್ ಬೋರ್ಡಿಂದ ಭಾಳ ಸ್ಟ್ರಿಂಜೆಂಟ್ ಆಗಿರ್ತಕ್ಕಂಥ ಕೆಲವು ಗೈಡ್ಲೈನ್ಸ್ ಇದೆ, ವಿಚ್ ದೇ ಆರ್ ನಾಟ್ ಕಂಪ್ಲೈಂಗ್. ಈಗ ಮೊನ್ನೆ ಇಬ್ಬರು ಮಾತಾಡಿದಾಗ ಈಗ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಚಿಕ್ಕ ಮಗು ಮಾಡಿರೋ ಗೊತ್ತು ನನಗೆ. ಈಗ ಏನಾಗಿದೆ ಗೊತ್ತಾ, ಸುಪ್ರೀಂ ಕೋರ್ಟ್ ಹೇಳಿದ ಮೇಲೇ ನಾವು ಇಷ್ಟೆಲ್ಲ ಕೆಲಸಗಳು ಮಾಡಿದ್ದೀವಿ. ಆದರೆ ನಮಗೆ ರಿಕ್ವೈರ್ಡ್ ಪೀಪಲ್ ವಿ ಆರ್ ನಾಟ್ ಗೆಟಿಂಗ್. ಕಾಂಪಿಟೆಂಟ್ ಪೀಪಲ್ ಬೇಕು, ಕ್ವಾಲಿಫೈಡ್ ಪೀಪಲ್ ಬೇಕು, ನಮಗೆ ಸಿಗ್ತಾ ಇಲ್ಲ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ, ಅವ್ರ ಕೈಲಿ ನಾವು ಹಾಕ್ಸೋಣ ಅಂತೇಳಿ. ಯಾರು ಈ ಅನಿಮಲ್ ವೆಲ್ಫೇರ್ ಬೋರ್ಡಿಂದ ಅಪ್ರೂವಲ್ ತಗೊಂಡಿದ್ದಾರೆ ಅವ್ರನ್ನ ಹುಡುಕಿ ಹಾಕ್ಸ್ತಾ ಇದೀವಿ ನಾವೀಗ. ಆಮೇಲೆ ಅದಕ್ಕೆ ನೀವು ಮಾಡುವಾಗ ನೋಡಿ, ಸರ್ಜರಿ ಮಾಡಬೇಕು ಫಸ್ಟು. ಕ್ಯಾಚ್ ಎಲ್ಲ ಅವ್ರದ್ದೇ, ಕ್ಯಾಚಿಂಗ್ ಅವ್ರದ್ದೇ, ಸರ್ಜರಿ ಅವ್ರದ್ದೇ, ಪೋಸ್ಟ್ ಸರ್ಜರಿ ಅವರೇ ನೋಡ್ಕೋಬೇಕು, ಡಾಕ್ಟರ್ಸ್ ಅವ್ರು ಅಪಾಯಿಂಟ್ ಮಾಡಬೇಕು. ಇದು ಎಂಟೈರ್ ಪ್ಯಾಕೇಜಲ್ಲಿ ಹಂಗೆ ಇರೋದು. ಏನು ಅವ್ರದ್ದು ಟೆಂಡರ್ ಪ್ಯಾಕೇಜ್. ಅವರು ಡಾಕ್ಟ್ರು ಕರ್ಕೊಂಬರಲಿಲ್ಲ ಅಂತಂದರೆ ನಾವೇನೋ ಸಲಹೆ ಮಾಡ್ಬೋದು, ಕ್ಯಾಚರ್ ಅವರೇ ಕರ್ಕೊಂಬರ್ಬೇಕು. ಆಮೇಲೆ ಆಪ್ರೇಷನ್ ಮಾಡಿದ ಮೇಲೆ 3 ದಿನ ಪೋಸ್ಟ್ ಸರ್ಜರಿ ನೋಡಾದ್ಮೇಲೆ ಅವನ್ನ ಇಡಬೇಕು ಒಂದು ಕಡೆ. ಅದಕ್ಕೆ ಇಂಡಿವಿಜುವಲ್ ಕೆನಲ್ಸ್ ಮಾಡಬೇಕು. ನೀವು 10-20 ಒಂದು ಕಡೆ ಸೇರಿಸ್ಬಿಟ್ರೆ ಅದೇನು ಆಪ್ರೇಷನ್ ಮಾಡಿರ್ತಾರೆ, ಇದು ಹೋಗಿ ಅದನ್ನು ಕಚ್ಚಿ, ಅದು ಹೋಗಿ ಇದನ್ನು ಕಚ್ಚಿ, ಒಳಗಡೆದೆಲ್ಲ ಆಚೆ ಬಂದ್ಬಿಡುತ್ತೆ. ಈಗ ನೀವು ಆದರೆ ಪೇಷಂಟ್ಸ್ಗಳು ಒಂದು ಕಡೆ ಕೂತ್ಕೋತೀವಿ. ಪ್ರಾಣಿಗಳಿಗೆ ಹೌ ಡು ಯು ಕಂಟ್ರೋಲ್ ದೇ? ಸೊ ವಿ ನೀಡ್ ಟು ಹ್ಯಾವ್ ಎ ಇಂಡಿವಿಜುವಲ್ ಕೆನಲ್ಸ್. ನಾವು ಮಾಡಬೇಕು ಅದನ್ನ. ಈಗ ಇದು ಯಾರು ಕಂಪ್ನಿ ಕೊಡ್ತೀವಲ್ವಾ, ಯಾರು ಟೆಂಡರ್ ಕೊಡ್ತೀವಲ್ವಾ, ಟೆಂಡರ್ ಕೊಟ್ಟ ಮೇಲೆ ನಮ್ಮ ಇದರಿಂದ ನಗರಸಭೆಯಿಂದ ಒಂದು ಜಾಗ ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಎಲ್ಲಿ ಮಾಡಿದ್ದೀರಪ್ಪ ಈಗ? ಎಲ್ಲಿ ಅದು SW ಸೆಟಲ್ ಮಾಡಿದ್ದೀರಾ? ಬೇರೆ ಮಾಡಿದ್ದೀರಾ? ಅದು ಏನು ಶೆಲ್ಟರ್ ಮಾಡಿದ್ದೀರಾ? ಮಾಡಿಸಿದ್ದೀನಿ. ಅದು ಸ್ವಲ್ಪ ಫೋಟೋಸ್ ಪತ್ರಿಕೆ ಕೊಡಿ ಅವರಿಗೆ, ಅಟ್ಲೀಸ್ಟ್ ವಿಷಯ ಗೊತ್ತಾಗುತ್ತೆ. ಸರ್, ನಿನ್ನೆ ಕೋಲಾರದಲ್ಲಿ ನೀವು 18 ಜನರನ್ನ ನೋಟಿಸ್ ಇಶ್ಯೂ ಮಾಡಿ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀರಾ. 7 ಜನ ನಗರಸಭೆ. ಇವಾಗ ಇಲ್ಲಿ ಬಂದಿದ್ದೀರಾ ಸರ್? ಇಲ್ಲಿ ಏನು? ಇಲ್ಲಿ ನಾನು ಬರೋಷ್ಟೊತ್ತಿಗೆಲ್ಲ ಆಫೀಸ್ಗೆ ಬಂದಿದ್ದರು. ಅಲ್ಲಿ ಬೆಳಗ್ಗೆ 10 ಗಂಟೆಗೆ ಹೋಗಿ ಕೂತಿದ್ದೆ ನಾನು, ಕೋಲಾರ ಅಲ್ವಾ. ಸೊ ಅಲ್ಲಿ ನಾನು 10 ಗಂಟೆಗೆ ಅಲ್ಲಿ ಬಿಟ್ಟೆ, ಇಲ್ಲಿ 10:15 ಆಗೋದು ಬರೋ ತನಕ. ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ. 7 ಜನ ರೆಗ್ಯುಲರ್ ಎಂಪ್ಲಾಯೀಸ್ ಕೋಲಾರದಲ್ಲಿ ಲೇಟಾಗಿ ಬಂದವರು. ಇವತ್ತೊಂದು ಸಾರಿ ಅವ್ರಿಗೆ ವಾರ್ನಿಂಗ್ ಕೊಡ್ತೀವಿ. ಏನಾಗಿದೆ, ಕರ್ತವ್ಯ ಆ್ಯಪ್ ಅಂತ ಹೊಸದಾಗಿ ನಮ್ಮಲ್ಲಿ ಶುರು ಮಾಡಿದ್ದಾರೆ, ನೀವೆಲ್ಲ ಓದ್ಕೊಂಡಿದ್ದೀರಿ. ಕರ್ತವ್ಯ ಆ್ಯಪ್ನಲ್ಲಿ ನಾವೆಲ್ಲ ಮ್ಯಾಪಿಂಗ್ ಆಗಬೇಕು. ಮ್ಯಾಪಿಂಗ್ ಆಗಬೇಕು ಅಂದರೆ, ಈಗ ನೋಡಿ ನಗರಸಭೆಯವರೆಲ್ಲ ಮ್ಯಾಪಿಂಗ್ ಆಗಬೇಕಂದ್ರೆ ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸು DMAಗೆ ಹೋಗುತ್ತೆ. DMA ಅವರು ಅಲ್ಲಿ ಮ್ಯಾಪ್ ಮಾಡಿಸ್ಬೇಕು. ಆ ಮ್ಯಾಪಿಂಗ್ ಆಗೋ ಪ್ರೊಸೆಸ್ಸು 1 or 2 days ಲೇಟ್ ಆಗ್ತಾ ಇದೆ. ಬಟ್ ಆದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಬೆಳಿಗ್ಗೆ 10 ಗಂಟೆಗೆ ಒಳಗಡೆ ಅವರು ಕಚೇರಿಯಲ್ಲಿ ಇರಬೇಕು. ಯು ಫೌಂಡ್ ಸೋ ಮೆನಿ ಲ್ಯಾಪ್ಸಸ್ ನೌನ್ ಸರ್. ಮತ್ತೆ ಅದಕ್ಕೇನು ಸರ್? ಈಗ ತಾನೇ ನೋಡಿದ್ದೀನಲ್ಲ, ಲ್ಯಾಪ್ಸಸ್ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೆ ಅದನ್ನು ನಾವು ವಿಚಾರಣೆ ಮಾಡಬೇಕು. ವಿಚಾರಣೆ ಮಾಡಿಬಿಟ್ಟು ಯಾರೇ ತಪ್ಪಿತಸ್ಥರಿರಲಿ, ಈಗ ನೋಡಿ ಆರೆಗಳ ಹತ್ರ ಏನು ಇರಲಿಲ್ಲ, ನಾನು ಗಮನಿಸಿದೆ. ಈಗ ಯಾರಾದರೂ, ಈಗ ನಿಮ್ಮದು ಡೇಟ್ 18 ಇವತ್ತು,
18ನೇ ತಾರೀಕು ಆದಮೇಲೂ ನೀವು ಅಥವಾ 14ನೇ ತಾರೀಕು ಆದಮೇಲೂ ನಿಮ್ಮ ಲಾಗಿನಲ್ಲಿ ಇಟ್ಕೊಂಡಿದ್ರೆ ದೆನ್ ದೇರ್ ಇಸ್ ಅ ಮ್ಯಾಲಿಫೈಡ್ ಇಂಟೆನ್ಷನ್. ನೀವು ದುರುದ್ದೇಶದಿಂದ ಇಟ್ಕೊಂಡಿದ್ದೀರಿ ಅಂತ. ಯು ಆರ್ ನಾಟ್ ಸಪೋಸ್ ಟು ಕೀಪ್ ಟೈಮ್ ಬಾರ್ಡ್ ಪ್ರಪೋಸಲ್ಸ್ ಇನ್ ಯುವರ್ ಲಾಗಿನ್ಸ್. ನೀವು ಟೈಮ್ ಮುಂಚೆನೇ ಕ್ಲಿಯರ್ ಮಾಡಬೇಕಲ್ಲ. ಅಂಥದ್ದು ಯಾವುದೋ ನನಗೆ ಕಂಡು ಬರಲಿಲ್ಲ. ಈಗ ಅದಕ್ಕೆ ನಾನು ನಮ್ಮ ಕಮಿಷನರ್ದು ಗಮನಿಸ್ತಾ ಇದ್ದೀನಿ, ಅದನ್ನು ನೋಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸರ್ ಮತ್ತೆ UGD ವಾಹನ ಕಲರ್ಸ್ ಸರ್, ಫುಡ್ ಕಲರ್ಸ್ ಮತ್ತೆ ಜಾಸ್ತಿ ಸಿಂಥೆಟಿಕ್ ಕಲರ್ಸ್ ಎಲ್ಲ ಕಡೆ ಅದೇ ಮತ್ತೆ ಶುರು ಆಗಿದೆ. ಟೀ ರಾಕೇಶ್ ತಗೋಪ್ಪ, ಡಾಕ್ಟರ್ ರಾಕೇಶ್. ಟೀ ಕುಡಿಯೋದು ಅದರಲ್ಲೂ ಕೂಡ ಆಗ್ತದೆ ಸರ್. THO ಇದ್ದಾರೆ ಇಲ್ಲಿ, ಲೋಕಲ್ THO. ಯಾರೊಬ್ಬ THO ನಿಮ್ಮಲ್ಲಿ? ಸರ್ ಇಡ್ಲಿ ಬೇಯಿಸ್ತಾರೆ ಸರ್ ಕವರ್ ಇಡ್ಲಿ. ಹಾಂ ಸರ್, ಕವರ್ ತಿನ್ನಾಗ ಕಡಿಮೆ ಆಗಿತ್ತು ಸರ್, ಮತ್ತೆ ಅದನ್ನೇ ಶುರು ಮಾಡಿದ್ರು. ಒಂದೊಂದು ದಿವಸ ಕಲ್ಲರ್ ಹೊಂಟೋಗ್ಬಿಟ್ಟಿದೆ. ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಮಾಡಿದ್ರೆ ಕೆಲವೊಂದು ಪ್ರೆಸ್ ಅವ್ರಿಗೆ ಬೆದರಿಕೆ ಆಗ್ತಾರೆ ಸರ್. ಇಲ್ಲಿರೋ ಸ್ಟಾಫ್ ಫೋನ್ ಮಾಡಿ ಭಯೋತ್ಪಾದಕರಿದ್ದಾರಾ? ಹಾ ಸರ್, ಯಾಕೆ ಭಯೋತ್ಪಾದಕರಿದ್ದಾರಾ? ಸರ್ ಇವ್ರು ಕವರ್ ಸೇಲ್ ಮಾಡೋದು. ಇವ್ರ ಅಂಗಡಿ ಹೋಗಿ ನಾವು ರೇಡ್ ಮಾಡಿದ್ರೆ ನಮ್ ಫೋನ್ ಬರ್ತದೆ ಮೇಡಮ್. ನಾಳೆ ಬೆಳಿಗ್ಗೆ ನೀವು ಇವತ್ತು ಸಂಜೆ ನೀವೇನಾದ್ರು ಸ್ವಚ್ಛತಾ ಕಾರ್ಯಪಡೆ ಏನ್ ಮಾಡ್ತಾ ಇದೆ ಅಲ್ಲ, ಈಗ ಇದ್ರೆ ಕೆಲಸ ಮಾಡ್ತಿದ್ರೆ ಈ ಸಮಸ್ಯೆಗಳು ಯಾಕೆ ಬರುತ್ತೆ, ಈ ಕಂಪ್ಲೇಂಟ್ಸ್ ಯಾಕೆ ಬರುತ್ತೆ? ನಿಮ್ಮ ಸ್ವಚ್ಛತಾ ಕಾರ್ಯಪಡೆ ಇದೆಯಾ ಇಲ್ವಾ, ಕೆಲಸ ಮಾಡ್ತಾ ಇದೆಯಾ ಇಲ್ವಾ? ದೆನ್ ವೈ ಯು ಆರ್ ನಾಟ್ ಬುಕಿಂಗ್ ಕೇಸಸ್? ಸರ್ ಅವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಅಲ್ಲ, ನೀವು ಕೇಸ್ ಬುಕ್ ಮಾಡ್ತಾ ಇಲ್ಲ, ದಂಡ ಹಾಕ್ತಿಲ್ಲ. ಎಷ್ಟು ದಂಡ ಹಾಕಿದ್ದೀರಿ? ಹಾಕಿ ನಿಲ್ಲಿಸ್ಬಿಟ್ರಿ. ಯಾವಾಗ ಲಾಸ್ಟ್ ಹಾಕಿದ್ದು? ಮತ್ತೆ ವೈ ಆರ್ ನಾಟ್ ಕಂಟಿನ್ಯೂಂಗ್ ಎವ್ರಿ ಡೇ? ಅವ್ರ ಕೆಲಸ ಏನು? ಅವ್ರ ಲಾಕ್ ಬುಕ್ ತರಿಸಿ ನೋಡೋಣ. ಸ್ವಚ್ಛತಾ ಕಾರ್ಯಪಡೆ ಬೆಳಿಗ್ಗೆ 3 ಗಂಟೆ ಸಂಜೆ 3 ಗಂಟೆ ಇದೇ ಕೆಲಸಕ್ಕೋಸ್ಕರ ನಾವು ನೇಮಕ ಮಾಡಿದ್ದೀವಿ ನಿಮಗೆ. ದೆನ್ ವೈ ಸೋ ಮೆನಿ ಕಂಪ್ಲೇಂಟ್ಸ್? ಏನ್ ಕಡಿಮೆ ಮಾಡ್ಕೊಳ್ಳೋದ್ರಿ? ಯು ಆರ್ ದೇರ್ ಟು ಎನ್ಫೋರ್ಸ್. ಯಾರು ನಿಮಗೆ ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ಮತ್ತೆ ವೈ ಆರ್ ಯು ಗೆಟಿಂಗ್ ಸೋ ಮೆನಿ ಕಂಪ್ಲೇಂಟ್ಸ್? ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಾ ಇದ್ದಾರೆ ಸರ್, ಬೆಳಗ್ಗೆ ಸಂಜೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಈಗ ಎಷ್ಟು ಹೋಟೆಲ್ ರೈಡ್ ಮಾಡಿದ್ದೀರಿ ನೀವು? ಎಷ್ಟು ಫುಟ್ಪಾತ್ ವೆಂಡರ್ಸ್ಗಳನ್ನ ರೈಡ್ ಮಾಡಿದ್ದೀರಿ ನೀವು? ಈಗ ಅವ್ರು ಹೇಳ್ತಾರೆ ಕಲರ್ಸ್ ಬಹಳ ಅದು ತುಂಬ ಇಟ್ ಈಸ್ ವೆರಿ ಡೇಂಜರಸ್ ಆ್ಯಂಡ್ ಹಾರ್ಮ್ಫುಲ್. ಇದನ್ನ ಎಲ್ಲಿ ಸ್ಟಾಪ್ ಮಾಡಿಸಿದ್ದೀರಿ? ಇಡ್ಲಿ, ನಾನು ಕೋಲಾರದ ಅಂಗಡಿಗೆ ಹೋಗಿ ಇಡ್ಲಿ ಪಾತ್ರೆ ತೆಗ್ಸಿ ನಾನು ಚೆಕ್ ಮಾಡಿದ್ದೀನಿ. ನಿಮ್ಗೇನು ಕಷ್ಟ? ನಿಮ್ಗೇನ್ರಿ ಕಷ್ಟ ಅಷ್ಟಿದ್ದಾರೆ ಮಾಡೋಕ್ಕೆ ನೀವು? ಹಾಂ, ಬೆಳಿಗ್ಗೆ ಹೊತ್ತು ಎದ್ದು ಹೋಗ್ರಿ, 1 ಗಂಟೆ ನಿಮ್ಗೆ ಎಕ್ಸರ್ಸೈಸ್ ಮಾಡ್ದಂಗೆ ಆಗುತ್ತೆ. ನೀವೆಲ್ಲ ಏನಪ್ಪ ಇಷ್ಟು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಎಲ್ಲಿ ರೌಂಡ್ಸ್ ಆಗ್ತೀವಿ ಅಂದ್ರೆ ನೀವೇನು ವಾಯು ವಿಹಾರಕ್ಕೆ ಹೋಗ್ತೀರಾ ರೌಂಡ್ಸ್ ಅಂದ್ರೆ? ದೆನ್ THO ಯಾರು ಬರಕ್ಕೆ ಹೇಳಿ? ಫುಡ್ ಸೇಫ್ಟಿ ಅವ್ರು ಬರೋದು. ನಮಸ್ತೆ. ನೀವೇನು ಕಾಣಿಸ್ಕೋತಾನೆ ಇಲ್ವಲ್ಲಪ್ಪ ನೀವು? ಇದ್ದಕ್ಕಿದ್ದಂಗೆ ಮಾಯ ಆಗೋಗ್ತೀರಿ. ಎಲ್ಲಿ ಸೋ ಮೆನಿ ಕಂಪ್ಲೇಂಟ್ಸ್ ಅಬೌಟ್ ಕಲರ್ ಫುಡ್ಡು, ಆಮೇಲೆ ಸಿಕ್ಕಾಪಟ್ಟೆ ಅಡಲ್ಟ್ರೇಷನ್ ಆಗ್ತಾ ಇದೆ, ವಾಟರ್ ಅಡಲ್ಟ್ರೇಷನ್ ಇದೆ. ಏನು ವಾಟ್ ಆರ್ ಯು ಡೂಯಿಂಗ್? ನೀವು ಹಾಕಿದ್ರೆ ನಿಮ್ಮ THOಗಳೆಲ್ಲ ಏನ್ರಿ ಮಾಡ್ತಾರೆ? ಹಾಂ, ಇಲ್ಲ ಏನು ನಿಮ್ಗೆ ಪ್ರತಿಯೊಂದು DC-ನೇ ಹೇಳ್ತಾರನ್ರಿ. ನಿಮ್ಮ ಕೆಲಸ ನೀವು ಮಾಡ್ರಿ ನೀವು. ಹಾಂ, ಪ್ರತಿಯೊಂದು ತಾಲೂಕಿಗೆ ಹೋಗಿ ಅಂತ ಹೇಳಿದ್ದೀನಿ. KGF ಅಲ್ಲಿ ದೇರ್ ಆರ್ ಲಾಟ್ ಆಫ್ ಕಂಪ್ಲೇಂಟ್ಸ್. ವಾಟ್ ಆರ್ ಯು ಡೂಯಿಂಗ್? ಎಲ್ಲಿದ್ದೀರಿ ಇವತ್ತು ನೀವು? ಇವತ್ತು ಸಾಯಂಕಾಲ ಬೆಳಿಗ್ಗೆ 3 ದಿನ ಯು ಕಾನ್ಸಂಟ್ರೇಟ್ ಇನ್ KGF ಆ್ಯಂಡ್ ಸಿ ದಟ್ ಆಲ್ ದೀಸ್ ಅನ್ವಾಂಟೆಡ್ ಥಿಂಗ್ಸ್ ಯಾರೆಲ್ಲ ಈ ಥರ ಅಕ್ರಮವಾಗಿ ಮಾಡ್ತಿದ್ದಾರೆ, ಫುಡ್ ಅಡಲ್ಟ್ರೇಟ್ ಮಾಡ್ತಿದ್ದಾರೆ, ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ, ಎಲ್ಲರ ಮೇಲೂ ಮರ್ಸಿಲೆಸ್ ಆಗಿ ಯು ಶುಡ್ ಟೇಕ್ ಆ್ಯಕ್ಷನ್ ಆ್ಯಂಡ್ ಟ್ರೇಡ್ ಲೈಸೆನ್ಸಸ್ ಹ್ಯಾವ್ ಟು ಬಿ ಕ್ಯಾನ್ಸಲ್ಡ್. ಓಕೆ, ಏನು ವಾರ್ನ್ ಮಾಡೋದು ನೀವು? ನಿಮ್ಮ ಅವನ ಮಕ್ಕಳಾರು ಮತ್ತೆ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡೋಕೆ ಏನು ಕಷ್ಟ ನಿಮಗೆ? ಪೆನಾಲ್ಟಿ ಹಾಕ್ತಿರೋ ಗೊತ್ತಿಲ್ಲ ನನಗೆ. ಇವತ್ತು ನಾಳೆ ಒಳಗಡೆ 10 ಅಂಗಡಿ ನೀವು ಕ್ಲೋಸ್ ಮಾಡಬೇಕು. ಬೀದಿ ಒಳಗಡೆ ಈ ಥರ ಅಂಗಡಿಗಳು ಇಟ್ಕೊಂಡಿತ್ತು ಅಂದರೆ ದೆನ್ ಡೆಫಿನೆಟ್ಲಿ ಯು ವಿಲ್ ಬಿ ಇನ್ ಎ ವೆರಿ ಬಿಗ್ ಪ್ರಾಬ್ಲಮ್. ಐ ಟೆಲ್ ಯು. ಪ್ರತಿಯೊಂದು ಹೇಳ್ಸ್ಕೊತೀರಾ ನೀವು? ಯು ಮಸ್ಟ್ ಮೇಕ್ ಯುವರ್ ಪ್ರೆಸೆನ್ಸ್ ಫೆಲ್ಟ್ ಇನ್ ದಿ ಟೌನ್. ಇರೋ ಒಂದು ಸಣ್ಣ ಟೌನನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತಂದರೆ 1 hour ನೀವು ಸುತ್ಕೊಂಡ್ಬಂದ್ಬಿಟ್ರೆ ನಿಮಗೆ ಏನೇನು ಸಮಸ್ಯೆಗಳಿದೆ ಕಣ್ಣು ಮುಂದೆ ಗೊತ್ತಾಗುತ್ತೆ. ಆಯ್ತು ತರಿಸಿ ಡೀಟೇಲ್ಸ್. ಫ್ಯಾನ್ ಹಾಕುವ? ಬೋರ್ ಮಾಡ್ಕೊತಾರೆ. ನಂಬರ್ 1, ಇಂಡಸ್ಟ್ರೀಸ್ನಲ್ಲಿ ಸಾಮಾನ್ಯವಾಗಿ ರೀಸೈಕಲ್ಡ್ ವಾಟರ್ನ ಯೂಸ್ ಮಾಡ್ತಾರೆ. ದೇ ಡೋಂಟ್ ಯೂಸ್ ದ ಮೇನ್ ವಾಟರ್, ರೆಗ್ಯುಲರ್ ವಾಟರ್ ಕೊಡೋಲ್ಲ. ರೀಸೈಕಲ್ಡ್ ವಾಟರ್ಗೆ ನಾವು ವ್ಯವಸ್ಥೆ ಮಾಡಬೇಕು. ದಟ್ ಈಸ್ ನಂಬರ್ 2. ನಂಬರ್ 3, ಇಲ್ಲಿ ನಮಗೆ ಬೇರೆ ದಾರಿನೇ ಇಲ್ಲ. ನಮಗೆ ನೀರು ಬರೋದೇ ನಮಗೆ ಬೇತಮಂಗಲ ಕೆರೆಯಿಂದ, ಅದು ಅರ್ಧ ಭಾಗಕ್ಕೆ. ಇನ್ನು ಅರ್ಧ ಭಾಗ ನಿಂತಿರೋದೆಲ್ಲ ನಮ್ಮ ಏನು ಬೋರ್ನ ಮೇಲೆ ನಿಂತಿರೋದು. ಸೊ ದಟ್ ಈಸ್ ದ ಓನ್ಲಿ ಸೋರ್ಸ್. ಯು ಡೋಂಟ್ ಹ್ಯಾವ್ ಎನಿ ಅದರ್ ಸೋರ್ಸ್. ಅಲ್ಲಿ ಸೋರ್ಸಸ್ ಇತ್ತು ಸರ್. ಇಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡೋದು ಎಲ್ಲ ಇತ್ತು ಸರ್.
ಆ ಚೆಕ್ ಡ್ಯಾಮ್ ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ಸರ್. ಮಳೆ ನೀರೆಲ್ಲ ಅದು ಹಂಗೆಯೇ ತಮಿಳ್ನಾಡು ಗೊತ್ತಾಗುತ್ತೆ ಸರ್. ಎಲ್ಲಿ ಅದು ಹೋಗುತ್ತೆ? ನಾಗಾವರಂ ವ್ಯಾಲಿ ಅಂತ ಇದೆ ಸರ್. ನಾಗಾವರಂ ವ್ಯಾಲಿ. ಅದು ಹೋಗುದು ಬೇತ್ಮಂಗಳೂರು ಅಷ್ಟೇ ಕೋಡಿ ಎರ್ದು ಹೋಗ್ತಾ ಇರುತ್ತೆ ಮುಗಿದ ಮೇಲೆ. ಮಾಡುವಾಗ ಬಗಾರ್ಪೇಟೆ ತಾಲೂಕಲ್ಲಿ ನಮ್ದು ಇತ್ತು ಸರ್. ಅವಾಗ ಬಗಾರ್ಪೇಟೆ ತಾಲೂಕು ಸರ್ ಎರಗೋಳ್ ಮಾಡಿದಾಗ ಅದಕ್ಕೆ ದುಡ್ಡು ಕೊಟ್ಟವ್ರೆ ಫಸ್ಟ್ KGF MLA, ಬಂಗಾರಪೇಟೆ MLA, ಕೋಲಾರ MLA ಸರ್. ಆ DPR ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೆ, ಮಾಡೋದಕ್ಕೆ ಫಸ್ಟ್ ಬಂದಿದೆ 3 ತಾಲೂಕು ಸರ್. ಆಮೇಲೆ ಆಲಂಗೂರು ಶ್ರೀನಿವಾಸ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾಗ KGF ತೆಗೆದುಬಿಟ್ಟು ಸರ್ ಆ ಕಡೆ. ಬಂಗಾರಪೇಟೆ ಸೇರ್ತು, ಮಾಲೂರು ಸೇರ್ತು. KGF ಬಿಟ್ಬಿಟ್ಟು ಈಗ ಮೂರಿದೆ ನಮ್ಮಲ್ಲಿ. ಆ್ಯಕ್ಚುಲಿ KGF KGF ಮೇಲೆ ದುಡ್ಡು ಕೊಟ್ಟಿದ್ವಿ ಸರ್ ಅವರು DPRಗೆ. ನೀವ್ಯಾಕೆ ಬಿಟ್ಬಿಟ್ರಿ? ನಾವು MLA ಆಗಿರಲಿಲ್ಲ ಸರ್. ಏನಪ್ಪ ಯಾವಾಗಿನ ಪೆಂಡಿಂಗ್ ಇದೆ ನೋಡಿ? 2ನೇ ತಿಂಗಳು 3ನೇ ತಿಂಗಳು ಪೆಂಡಿಂಗ್ ಇದೆ ಅಂದರೆ ಯು ಶುಡ್ ಸೆಂಡ್ ಎನ್ ಇಂಟಿಮೇಷನ್ ದೇ ಶುಡ್ ಪೇ ದ ಟ್ಯಾಕ್ಸ್ ಪೇಮೆಂಟ್ ಮಾಡೋಕ್ಕೆ ಯಾಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ನಾನೀಗ ಖಾತೆಗೆ ಹಾಕೊಂಡಿದ್ದೀನಿ ಅಂದಮೇಲೆ ನಂದು ಅರಿಯರ್ಸ್ ಟ್ಯಾಕ್ಸ್ ಎಲ್ಲ ಕಟ್ಟಲೇಬೇಕಲ್ಲ. ಎಷ್ಟಿದೆ ಟ್ಯಾಕ್ಸ್ ಅವ್ರದ್ದು? ಈಗ ನೋಡಿ ನಿಮ್ಮ ಹತ್ರ ನೋಡಿಯಪ್ಪ, 1 ವರ್ಷ 3 5 5 3 ತಾನೆ ಇದು. 5 3 26 5 3 ಎಷ್ಟು ತಿಂಗಳಿದ್ದೀನಿ ನಾವೀಗ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ? ವಾಟ್ ಎವರ್ ಇಟ್ ಈಸ್ ನೀವು ಇದನ್ನ ಇಟ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿದೆ ಟ್ಯಾಕ್ಸ್ ಪೇಮೆಂಟ್ ಮಾಡಿಲ್ಲ ಅಂತ? ಎಲ್ಲಿದೆ? ಲಾಗಿನಲ್ಲಿ ಓಪನ್ ಮಾಡಿ ಈ ಥರ ಎಲ್ಲದರಲ್ಲೂ ಏನು ಬರ್ತಾ ಇದೆ? ಟ್ಯಾಕ್ಸ್ ಇಲ್ಲ ಅಪ್ಡೇಟ್ ಮಾಡಿದ್ರೆ ಅದು ಇದು ಮಾಡಿ ಸರ್. ಎಲ್ಲರೂ ಫೈಲಲ್ಲಿ ಟ್ಯಾಕ್ಸ್ ಎಲ್ಲಿದೆ ಅದು ಟ್ಯಾಕ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ? ಈ ಥರ ಆಯ್ತು ರೀ, ನೀವು ಅವ್ರಿಗೆ ಇಂಟಿಮೇಟ್ ಎಲ್ಲಿ ಮಾಡಿದ್ದೀರಿ? ನೀವು ಪ್ರತಿಯೊಬ್ಬರು ಅವ್ರು ನಿಮಗೆ ಅಪ್ಲಿಕೇಶನ್ ಹಾಕಿದ್ರು, ಅವ್ರಿಗೆ ಮಾಹಿತಿ ನೀವೆಲ್ಲಿ ಕೊಟ್ಟಿದ್ದೀರಿ? ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಸುಮ್ಮನೆ ಇದ್ದಾರೆ. ನೀವು ಖಾತೆ ಮಾಡಿಕೊಡ್ತೀರಿ ಕಾಯ್ತಿದ್ದಾರೆ ಅವರು. ಹೆಂಗೆ ಮೆಸೇಜ್ ಹೋಗಿದೆ? ಆನ್ಲೈನ್ ಮಾಡಿದ ತಕ್ಷಣ ಅವರಿಗೆ ಮೆಸೇಜ್ ಹಾಂ, ಅವರೇ OTP ಕೊಟ್ಟು ಅವರೇ ಸಿಟಿಜನ್ ಆಗಿ ಮಾಡಿದ್ದಾರೆ ಸರ್. ಯಾರು ಆಸ್ತಿ ಮಾಲೀಕರು ಇದ್ದಾರೋ ಅವರೇ ಮಾಡಿದ್ರು. ಅಲ್ಲ ಅದು ಗೊತ್ತು ಮಾಡಿರ್ತಾರೆ, ನೀವು ಖರ್ಚಾಗಿ ಮಾತಾಡಿಲ್ಲ ಅವ್ರಿಗೆ, ಅಥವಾ ನೀವ್ಯಾಕೆ ಅವ್ರು ಇಂಟಿಮೇಟ್ ಮಾಡಿಲ್ಲ ನೀವು? ಅಲ್ಲ ನೀವು ಯಾಕೆ ಇಟ್ಕೊಂಡಿದ್ದೀರಿ? ಇಲ್ಲ ಏಪ್ರಿಲ್ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಏನಕ್ಕೆ ಇಟ್ಕೊಂಡಿದ್ದೀನಿ? 25/2 ಇದೇ ಪ್ರಾಬ್ಲಮ್ ಅಂತ ನಿಮ್ಗೆ ಯಾರು ಹೇಳಿದ್ರು? ಟ್ಯಾಕ್ಸೇ ಕಟ್ಟಿಲ್ಲ ಅಂತ. ನಿಮಗೆ ಓಪನ್ ಮಾಡಿದ್ರು ಅಪ್ಲಿಕೇಶನ್, ಅದರಲ್ಲಿ ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡಿದ್ದೀರಾ ನೀವು? ಅಲ್ಲ ರೀ, ಆಯಿತು, ಫೆಬ್ರವರಿ ತಿಂಗಳಿಂದ ಯಾಕೆ ಇಟ್ಕೊಂಡಿದ್ದೀರಿ? ಮಾರ್ಚಿಂದ ಯಾಕೆ ಇಟ್ಕೊಂಡಿದ್ದೀರಿ? ಆಯ್ತು, ಈ ವರ್ಷ ಪೂರ್ತಿ ನಾನು ಟ್ಯಾಕ್ಸ್ ಕಟ್ಟಲ್ಲ. ಎಲ್ಲಿವರೆಗೆ ಇಟ್ಕೊಂಡಿರ್ತೀರಿ ನೀವು? ನಿಮ್ಗೆ ರಿಜೆಕ್ಷನ್ ಆಪ್ಷನ್ ಇಲ್ವಾ? then why are not rejecting them? If there is a rejection option, then ಅಲ್ಲ ಸಕಾಲದಲ್ಲಿ ಇದೇ ಪೆಂಡೆನ್ಸಿ ತೋರಿಸ್ತಾರೆ ನಿಮಗೆ. ಒಂದು ನೀವು ಅವರಿಗೆ ಹೇಳಬೇಕು, ಇಂಟಿಮೇಟ್ ಮಾಡಬೇಕು, ವಿಚ್ ಯು ಆರ್ ನಾಟ್ ಡೂಯಿಂಗ್ ದ್ಯಾಟ್. ಫೆಬ್ರವರಿ ತಿಂಗಳಲ್ಲಿ ಇಟ್ಕೊಂಡಿದ್ದೀರಿ ಅಥವಾ ರಿಜೆಕ್ಷನ್ ಮಾಡ್ತಾ ಇಲ್ಲ. ನಿಮ್ಮ ಉದ್ದೇಶ ಏನು? ಯಾರು ನಿಮ್ಗೆ ನೋಡೋರು? ನಿಮಗೆ ಫೆಬ್ರವರಿ ತಿಂಗಳದ್ದು 4 ಇದೆ, 1 2 3 4 5 6 ಇದೆ. ಮಾರ್ಚ್ ತಿಂಗಳದು ಒಂದು 5 6 ಇದೆ. ಏಪ್ರಿಲ್ ಇದೆ. ಎವ್ರಿ ಮಂತ್ ಯು ಹ್ಯಾವ್ ಗಾಟ್ ಪೆಂಡೆನ್ಸಿ.